ಆನೇಕಲ್ ಪಟ್ಟಣದ ಶ್ರೀರಾಮ ಕುಟೀರದ ಆವರಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ಮತ್ತು ಆರ್ಪಿಐ ಪಕ್ಷದ ಸಹಯೋಗದಲ್ಲಿ ಬೋಧಿಸತ್ವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಶೋಷಿತ ಸಮುದಾಯಗಳ ಏಕತಾ ದಿನ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ವೆಂಕಟೇಶ್ವರ ಸರ್ಕಲ್ನಿಂದ ಶ್ರೀರಾಮ ಕುಟೀರದವರೆಗೆ ಮೆರವಣಿಗೆ ಜಾಥಾ ನಡೆಸಲಾಯಿತು. ಇನ್ನು ಬೋಧಿಸತ್ವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಶೋಷಿತ ಸಮುದಾಯಗಳ ಏಕತಾ ದಿನ ಕಾರ್ಯಕ್ರಮಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ಮತ್ತು ಆರ್ಪಿಐ ಪಕ್ಷದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆರ್. ಮೋಹನ್ ರಾಜ್ ರವರು ಚಾಲನೆ ನೀಡಿ ನಂತರ ಮಾತನಾಡಿ ಅವರು, ರಾಜ್ಯ ಸರ್ಕಾರ ರಾಜ್ಯದ ಜನತೆಯನ್ನು ಭಿಕ್ಷುಕರನ್ನಾಗಿ ಮಾಡಿದ್ದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನತೆಗೆ ಗ್ಯಾರಂಟಿಗಳನ್ನು ಕೊಡುವುದಾದರೆ ಶಿಕ್ಷಣದ ಗ್ಯಾರಂಟಿ, ಉದ್ಯೋಗದ ಗ್ಯಾರಂಟಿ ಮತ್ತು ಆರೋಗ್ಯದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಜನರು ಸಹ ಚುನಾವಣೆಯ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಮತದಾನದ ಹಕ್ಕನ್ನು ರಾಜಕೀಯ ಪಕ್ಷಗಳು ನೀಡುವ ಆಮಿಷಗಳಿಗೆ ಮಾರಿಕೊಳ್ಳದೆ ತಮ್ಮ ಅಮೂಲ್ಯವಾದ ಮತವನ್ನು ಪ್ರಾಮಾಣಿಕ ವ್ಯಕ್ತಿಗಳಿಗೆ ಮತ ನೀಡುವ ಮೂಲಕ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡುವತ್ತ ನಾವು ಸಾಗಬೇಕಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ದಸಂಸ ರಾಜ್ಯ ಸಂಘಟನಾ ಸಂಚಾಲಕರಾದ ಶಂಕರ್, ಕೆ.ಬಿ. ರಾಜು, ಮುನಿಯಲ್ಲಪ್ಪ, ಹೈಕೋರ್ಟ್ ವಕೀಲರಾದ ಪಿ.ಎಲ್. ರಮೇಶ್, ದಸಂಸ ರಾಜ್ಯ ಸಮಿತಿ ಸದಸ್ಯರಾದ ಚಿಕ್ಕಹಗಡೆ ಸಿ.ವೈ. ಶ್ರೀನಿವಾಸ್, ಶ್ರೀಮತಿ ಶೋಭಾ, ಜಿಲ್ಲಾ ಸಂಚಾಲಕರಾದ ಎ. ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷ ಕೋಲಾರ್ ಚಂದ್ರು, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಸೋಲೂರು ಮಹೇಶ್, ತಾಲೂಕು ಪದಾಧಿಕಾರಿಗಳಾದ ದಾಸನಾಪುರ ವೆಂಕಟೇಶ್, ಜೋಸೆಫ್, ರಮೇಶ್, ಸೋಮಶೇಖರ್, ಸುರೇಶ್, ವಜ್ರಕುಮಾರ್, ಲೋಕೇಶ್, ಕೊಪ್ಪ ಕಾರ್ತಿಕ್, ಸುರೇಶ್, ರಾಜೇಶ್, ಎಚ್ಚಂಗೂರು ಲೋಕೇಶ್, ಆದಿ, ನಾಗರಾಜ್, ಆನೇಕಲ್ ಟೌನ್ ಸಂಚಾಲಕ ವಿಶ್ವ ಮೊದಲಾದವರು ಭಾಗವಹಿಸಿದ್ರು. ಅಂಬೇಡ್ಕರ್ ಮಾರ್ಗಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾರ್ಗಕ್ಕೆ ಡಾಕ್ಟರ್ ಆರ್. ಮೋಹನ್ ರಾಜ್ ಅಣ್ಣವರಿಗೆ, ಡಾಕ್ಟರ್ ಆರ್. ಮೋಹನ್ ರಾಜ್ ಅಣ್ಣನವರಿಗೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ಮತ್ತು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಹಯೋಗದಲ್ಲಿ ಜಂಟಿಯಾಗಿ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವಕ್ಕೆ ತಾವೆಲ್ಲರೂ ನಮ್ಮ ಕಾರ್ಯಕ್ರಮವನ್ನು ಬೆಂಬಲಿಸಲಿಕ್ಕಾಗಿ ಬಂದಿದ್ದ ಎಲ್ಲ ಕಾರ್ಯಕರ್ತರು ಮೊದಲಿಗೆ ದಯಮಾಡಿ ಶಿಸ್ತನ್ನು ಪರಿಪಾಲಿಸಬೇಕು. ನಮಗೆ ದಲಿತ ಚಳವಳಿಗಳು ಪಟ್ಟ ತಾಲೂಕು ಒಂದೊಂದು ರಾಜ್ಯಾಧ್ಯಕ್ಷರುಗಳು, ಹೆಚ್ಚು ರಾಜ್ಯಾಧ್ಯಕ್ಷರುಗಳು ತಯಾರಿಯಾಗಿರೋದ್ರಿಂದ ಚಳವಳಿಗಳಿಗೆ ಸಂಖ್ಯಾಬಲ
ಸಾಧಿಸುವುದು ಪ್ರಸ್ತುತ ವಿದ್ಯಮಾನದಲ್ಲಿ ತುಂಬಾ ಕಷ್ಟಕರವಾಗಿದೆ. ಆದರೂ ಬಾಬಾ ಸಾಹೇಬರು ಹೇಳಿದಂತೆ ಯಾವತ್ತೂ ಸಂಖ್ಯಾಬಲವನ್ನು ನೀವು ಸಂಖ್ಯಾಬಲಕ್ಕೆ ಬೆಲೆ ಕೊಡಬೇಡಿ, 10 ಜನ ಇಲ್ಲಿ ಹೋರಾಟ ಮಾಡಿ ಅಂತ ಹೇಳಿ ಬಾಬಾ ಸಾಹೇಬರು ನಮ್ಗೆ ಏನು ಸಂದೇಶ ಕೊಟ್ಟಿದ್ದಾರೆ ಅದು ನಮ್ಗೆ ಕಾನ್ಸೆಪ್ಟ್. ನಾವು ಸಂಖ್ಯಾಬಲದ ವಿಚಾರವಾಗಿ ಪರಗೋದಿಲ್ಲ, ಆದರೂ ನಮಗೆ ಸಮಾಧಾನ ಇದೆ. ಹೇಳಿ ಏನ್ ಬಂದಿದ್ದೀರಾ ನೀವು, ನಮಗೆ ಸಮಯವನ್ನ 3 ಗಂಟೆ ಸಮಯವನ್ನ ಶಿಸ್ತಿನಿಂದ ಕೊಡಿ. ಯಾರು ಫೋನನ್ನ ನೋಡಬೇಡಿ, ಯಾರು ಫೋನಿಂದ ನೋಡಬೇಡಿ, ಯಾರು ಅಕ್ಕಪಕ್ಕದಲ್ಲಿ ಜಯಂತ್ಯೋತ್ಸವ ಮಾಡಿಲ್ಲ. ಜಯಂತಿ ದಿನದ ಅಂಗವಾಗಿ ಶೋಷಿತರ ಏಕತಾ ದಿನ ಅಂತ ಟೈಟಲ್ ಕೊಟ್ಟಿದ್ದೀವಿ. ಏಕತಾ ದಿನ ಅಂದ್ರೆ ಒಂದಾಗೋ ದಿನ, ಒಂದಾಗಿ. ಹಂಗಾದ್ರೆ ಒಂದಾಗಿಲ್ವಾ? ಸಾಧ್ಯನೇ ಇಲ್ಲ, ಖಂಡಿತ ಒಂದಾಗಿಲ್ಲ. ನಾವು ಒಂದಾಗಿಲ್ಲ. ಒಳಜಾತಿಗಳ ಕಚ್ಚಾಟನೇ ಇದೆ. ದಲಿತ ಸಂಘರ್ಷ ಸಮಿತಿ 1975ರಲ್ಲಿ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆದ ಕಾಲಘಟ್ಟದಿಂದ ಪ್ರಮುಖವಾಗಿ ತಳ ಸಮುದಾಯಗಳ ಪ್ರಮುಖ ಅಸ್ಪೃಶ್ಯರು, ವಲಯ ಮತ್ತು ಮಾದಿಗ ಸಮುದಾಯ ಒಟ್ಟಿಗೆ ಬಂದಂತ 50 ವರ್ಷ ಇತಿಹಾಸದಲ್ಲಿ ಏನು ಸಿದ್ದರಾಮಯ್ಯ ಮುನ್ನಾರ ಒಳ ಮೀಸಲೈತಿ ವರ್ಗೀಕರಣ ವಿಚಾರದಲ್ಲಿ ಇವರೇ ಕಚ್ಚಾಡಿಕೊಂಡು ಭಾಸ್ಕರ್ ಪ್ರಸಾದ್ ಒಂದು ಗುಂಪಿನ ನಾಯಕ, ಇನ್ನೊಂದು ಗುಂಪಿನ ನಾಯಕ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಇವರ ನಾಯಕತ್ವದಲ್ಲಿ ಒಳಜಾತಿ ವಿಚಾರವಾಗಿ ಇವರು ಕಚ್ಚಾಡಿದ್ದನ್ನು ನೋಡಿ ನಮಗೆ ತುಂಬಾ ಬೇಸರ ಆಯಿತು. ಅದಕ್ಕಾಗಿ ನಾವು ನಮ್ಮ ರಾಜ್ಯ ನಾಯಕರ ಚರ್ಚೆ ಮಾಡಿ ಏಕತಾ ದಿನ ಅಂತ ಹೇಳಿ ನಾವು ಟೈಟಲ್ ಕೊಟ್ಟು ಏಕತಾ ದಿನ ಮತ್ತು ಜಾಗೃತಿ ಸಮಾವೇಶ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ರಾಜ್ಯ ಸಂಚಾಲಕರಾದಂತ ಮೋಹನ್ ರಾಜರವರು ದೀರ್ಘವಾಗಿ 50 ವರ್ಷ ಹೋರಾಟದ ಅನುಭವ. ಅವರು ಪೇಟೆ ಇಟ್ಟಿಸ್ಕೊಳ್ಳೋದಕ್ಕಾಗಲಿ, ದೊಡ್ಡ ತುರಾಯಿಯನ್ನು ಹಾಕ್ಸ್ಕೊಳ್ಳೋಕ್ಕಾಗಲಿ ಚಳವಳಿಯಲ್ಲಿ ತೊಡಗಿಸ್ಕೊಂಡವರಲ್ಲ. ನಿರಂತರವಾಗಿ ಹಳ್ಳಿಗಳಲ್ಲಿ ಜಾತಿ ವ್ಯವಸ್ಥೆ ಅಲ್ಲೇ ಏನು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ, ಚೌರಿಕ ಅಂಗಡಿಗೆ ಹೋದ್ರೆ ಅಲ್ಲೇ, ಓಟ್ಗೆ ಹೋದ್ರೆ ಅಲ್ಲೇ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ನಾವು ದಳ್ಳಾಳಿ ತರ ಹೋಗೋದು. ಬಾಬಾ ಸಾಹೇಬ್ ಪೆರಿಯಾರ್ ರಾಮಸ್ವಾಮಿ ನಾಯಕರು ಹೇಳಿದ್ದಾರೆ, ನೀವು ಹೋಗಿದಂತ ದೇವಸ್ಥಾನ ಮೈಲಿಗೆ ಆಗೋದಿದ್ರೆ ಅಂತ ದೇವ್ರನ್ನ ಮಾಡಿದ್ರು ರಸ್ತೆಗೆ ಹಾಕಿ ಕಾರ್ ಹಾಕಿ ಅದ್ರ ಮೇಲೆ ನಡ್ಕೊಂಡು ಓಡಾಡಿ, ಇಲ್ಲ ತಗೊಂಡೋಗಿ ಕೆರೆ ತರ ಒಂದು ಬಂಡೆ ಚಪ್ಪಡಿ ಮಾಡಿ ಅದ್ರ ಮೇಲೆ ಬಟ್ಟೆ ಒಗಿರಿ ಅಂತ ಹೇಳಿದ್ದಾರೆ. ಹೋಗ್ಬೇಡಿ ಅಂತ ಹೇಳಿದ್ರೆ ಇವ್ರು ಹೋಗೋದು, ಅಲ್ಲಿ ಒದೆ ತಿನ್ನೋದು, ನಾವು ತಳ್ಳಳಿಗಳ ತರ ಓಡೋದು. ಇಲ್ಲಿ ಮಾಲೂರು ತಾಲೂಕಲ್ಲಿ ದೇವಸ್ಥಾನ ಬೆಚ್ಚತ್ಕೊಂಡ್ಬಿಡ್ತ ಅಂತ ಒಂದು ಮಗುಗೆ ಬಹಿಷ್ಕಾರ ಹಾಕಿದ್ರು. ಅಲ್ಲಿ ನಮ್ಮ ಚಳವಳಿಗಳು ಹೋಗಿ ಅಲ್ಲಿ ಕೂಡ ಹೋರಾಟವನ್ನು ಮಾಡ್ತು. ಹಲವಾರು ರಾಜ್ಯದಲ್ಲಿ ಹಲವಾರು ದೀರ್ಘವಾಗಿ 50 ವರ್ಷ ಹೋರಾಟದ ಅನುಭವ ಇರತಕ್ಕಂತ ನಮ್ಮ ಮೋಹನ್ ಸರ್ ಅವರು ಬಾಬಾ ಸಾಹೇಬ್ರ ಅಧ್ಯಯನದ ವಿಚಾರಗಳನ್ನ ಹೇಳ್ತಾರೆ. ಇನ್ನೆಲ್ಲರೂ ಅಭಿಮಾನದ ವಿಚಾರ ಹೇಳ್ತಾರೆ. ಬಾಬಾ ಸಾಹೇಬ್ ಇಲ್ಲ ಅಂದಿದ್ರೆ ನಾವು ಪ್ಯಾಂಟ್ ಹಾಕ್ತಾ ಇರಲಿಲ್ಲ, ಸೂಟ್ ಹಾಕ್ತಾ ಇರಲಿಲ್ಲ, ಆ ಯಪ್ಪನ್ ನಾವು ಪೂಜೆ ಮಾಡಬೇಕು. ಇದು ಭಾಷಣ. ಈ ಭಾಷೆಗಳು ನಾವು ಹೇಳೋದಿಲ್ಲ. ಬಾಬಾ ಸಾಹೇಬರು ವಾಲ್ಯೂಮ್ಸ್ ಅಲ್ಲಿ ಏನಿದೆ, ನಾನಚಂದ್ರವರು ಬಾಬಾ ಸಾಹೇಬರು ಕೊನೆ ದಿನಗಳಲ್ಲಿ ಏನನ್ನ ಹೇಳಿ ಹತ್ಕೊಂಡ್ರು ಎಲ್ಲವನ್ನ ಕೂಡ ಬಾಬಾ ಸಾಹೇಬರ ಹೊರಗೆ ಏನಿತ್ತು, ಚಿಂತನೆಗಳೇನಿತ್ತು, ನೋವೇನಿತ್ತು, ಅವರ ರಾಜಕೀಯ ಇಚ್ಛಾಶಕ್ತಿ ಏನಿತ್ತು ಎಲ್ಲವನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ನಾನು ಶಿಸ್ತನ್ನ ಪರಿಪಾಲಿಸಿ, ಫೋನ್ ನೋಡ್ಬೇಡಿ, ದಯವಿಟ್ಟು ಪಕ್ಕದಲ್ಲಿ ಮಾತಾಡ್ಕೊಂಡು ಕೊಡ್ಬೇಡಿ. ನೀವು ಕಷ್ಟಪಟ್ಟು ಬಂದಿದ್ದೀರಾ. ಸರ್ಜಾಪುರ ಭಾಗ ಇಲ್ಲಿಂದ ಒಂದು 30 ಕಿಲೋಮೀಟರ್ ರಾಮನಾಯಕನಹಳ್ಳಿ ಅಲ್ಲಿಂದ ಬಂದಿದ್ದೀರಾ, ಉತ್ತರಳ್ಳಿ ಕಡೆಯಿಂದ ರೋಡ್ ಎಲ್ಲರಿಂದ ಬಂದಿದ್ದೀರಾ. ನೀವು ಬಂದಲ್ಲಿ ಕುತ್ಕೊಂಡಿದ್ದು ಫಲ ಆಗ್ಬೇಕು. ನೀವು ನಿಮ್ಮ ತಲೆಗೆ ಒಂದು 2 ವಿಚಾರ, ಅದರಲ್ಲೂ ಬಾಬಾ ಸಾಹೇಬ್ರ ವಿಚಾರ, ಹೊಸ ವಿಚಾರ ತಲೆ ಬಂದಬೇಕು. ನಾವು 3 ವಾರ ಕನಿಷ್ಠ 20 ದಿನಗಳ ಶ್ರಮ, ಇಷ್ಟು ಈ ಒಂದು ಸಣ್ಣ ಕಾರ್ಯಕ್ರಮ ಮಾಡೋದಕ್ಕೆ 20 ದಿನಗಳ ಶ್ರಮ ಇದೆ.
ಆ ಶ್ರಮ ವೇಸ್ಟ್ ಆಗಬಾರ್ದಂದ್ರೆ ನೀವು ಶಿಸ್ತಿಂದ ಕುತ್ಕೋಬೇಕು. ನಮ್ಮ ನಾಯಕರುಗಳು ಏನ್ ಹೇಳ್ತಾರೆ ಅಂತೇಳಿ ಸೂಕ್ಷ್ಮವಾಗಿ ಕೇಳಬೇಕು. ಇಂಟ್ರೆಸ್ಟಿಂದ ನೀವು ಕರ್ಕೊಂಬಂದಿರೋ ಹೆಸರು, ನೀವು ಕರ್ಕೊಂಬಂದಿರೋ ಜನನ ಶಿಸ್ತಿಂದ ಕೂಡಿಸೋ ಜವಾಬ್ದಾರಿ ನಿಮ್ದು. ನಾರಾಯಣ ಸ್ವಾಮಿ ಅವರು ಕರ್ಕೊಂಬಂದಿರೋ ಜನನ ಕೂಡಿಸೋ ಜವಾಬ್ದಾರಿ ನಿಮ್ದು. ಕೃಷ್ಣಪ್ಪ ಅಲ್ಲಿಗೆ ಕೃಷ್ಣಪ್ಪ ಜನನ ಶಿಸ್ತಾಗಿ ಕೂಡಿಸ್ಬೇಕು, ಕೇಳಬೇಕು, ವೇಸ್ಟ್ ಆಗ್ಬಾರ್ದು ಕಾರ್ಯಕ್ರಮ. ನಾವು 100 ವಾರ ಕಷ್ಟಪಟ್ಟಿದ್ದೀವಿ, ಹಂಗಾಗಿ ಫಲ ಪಡಬೇಕು. ಹಂಗಾಗಿ ಬಾಬಾ ಸಾಹೇಬರ 135ನೇ ಜಯಂತಿ ಕಾರ್ಯಕ್ರಮವನ್ನ ನಾವು ವಿಶೇಷವಾಗಿ ಆಚರಣೆ ಮಾಡ್ಬೇಕಂತೇಳಿ ನಾವು ತೀರ್ಮಾನ ಮಾಡಿ ಕೋಡಳ್ಳಿ ಚಂದ್ರಶೇಖರ್ ಅವರು ಕಾರ್ಯಕ್ರಮದ ಉದ್ಘಾಟಕರಾಗಿ ಬರಬೇಕಾಗಿತ್ತು. ಕಾರಣ ಗೊತ್ತಿಲ್ಲ ಅಂತ ಕೋಡಳ್ಳಿ ಚಂದ್ರಶೇಖರ್ ಅವರು ಕೂಡ ಬಾಬಾ ಸಾಹೇಬರ ಚಿಂತನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋ ವಿಶೇಷ ಗಣ್ಯರು ಇರಲಿ ಅಂತೇಳಿ ಅವ್ರನ್ನ ಕರೆದಿದ್ವಿ. ಅವರು ಬಂದಿಲ್ಲ, ತುಂಬಾ ಬೇರೆ ಕಡೆ ಬಿಸಿ ಇರೋದ್ರಿಂದ ಬಂದಿಲ್ಲ. ಹಾಗಾಗಿ ಈ ಕಾರ್ಯಕ್ರಮವನ್ನ ನಾವು ಒಂದು ಸಾಂಕೇತಿಕವಾಗಿ, ಒಂದು ವೈಚಾರಿಕವಾಗಿ, ಒಂದು ಸಿದ್ಧಾಂತದಡಿಯಲ್ಲಿ ಮಾಡಲಿಕ್ಕೆ ನಾವು ಪರಿಪೂರ್ಣವಾಗಿ ತೀರ್ಮಾನವನ್ನು ಮಾಡಿ ನಮ್ಮ ಚಳವಳಿ ಮುಖಂಡರು ಬಾಬಾ ಸಾಹೇಬರನ್ನ ರಥದಲ್ಲಿ ಮೆರವಣಿಗೆ ಮಾಡಬೇಕು ಅಂತ ಕೂಡ ಅವರು ಕೇಳಿದ್ರು. ನಾನು ಬೇಡ, ನಾವು ಮೆರವಣಿಗೆ ಮಾಡಬಾರ್ದು, ತಲೆ ಮೇಲೆ ಬಾಬಾ ಸಾಹೇಬರು ಬರೋದು ನಮ್ಮ ಕೆಲಸ ಅಲ್ಲ. ಬಾಬಾ ಸಾಹೇಬರನ್ನ ನಮ್ಮ ತಲೆ ಒಳಗಡೆ ಬರೋದು ನಮ್ಮ ಕೆಲಸ. ಬಾಬಾ ಸಾಹೇಬರನ್ನ ನಾವು ನಮ್ಮ ಸಮಾಜಕ್ಕೆ ಅರ್ಥ ಮಾಡಿಸೋದು ನಮ್ಮದು ಜವಾಬ್ದಾರಿ. ಹಂಗಾಗಿ ನಾವು ಬಾಬಾ ಸಾಹೇಬರನ್ನ ಮೆರವಣಿಗೆ ಮಾಡೋದ್ರಿಂದ ಪ್ರಯತ್ನ ಇಲ್ಲ. ನಾವು ಬಾಬಾ ಸಾಹೇಬರ ಅನುಯಾಯಿಗಳನ್ನು ಸೃಷ್ಟಿ ಮಾಡಬಾರ್ದು, ಬಾಬಾ ಸಾಹೇಬರ ಅಭಿಮಾನಿಗಳನ್ನು ಸೃಷ್ಟಿ ಮಾಡಬಾರ್ದು, ಬಾಬಾ ಸಾಹೇಬರ ಅನುಯಾಯಿಗಳನ್ನು ಸೃಷ್ಟಿ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಆಗಬೇಕು ಅಂತೇಳಿ. ಮತ್ತು ಅದೇ ರೀತಿ ನಮ್ಮ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಬರುವ 2 ವರ್ಷ ಚುನಾವಣೆಗೆ ನಮ್ಮ ಪಾರ್ಟಿಯಿಂದ ಇದೇ ಆದಿವಾಸಿ ತಾಲೂಕಿನಿಂದ ಅಭ್ಯರ್ಥಿಯನ್ನು ಕೂಡ ಕಣಕ್ಕಿಳಿಸಿ ನಾವು ಪೈಪೋಟಿಯನ್ನು ನೀಡಿದ್ದೇವೆ. ಈ ರಾಜ್ಯದಲ್ಲಿ ಅತಂತ್ರ ಸರ್ಕಾರ ಆದ್ರೆ ಸಾಕು, ನಾವು ಸರ್ಕಾರದ ಬುಡವನ್ನೇ ಆಳಾಡಿಸ್ತೇವೆ. ನಾವು ಬರೀ 10 ಸೀಟ್ ಗೆದ್ರೆ ಈ ರಾಜ್ಯದಲ್ಲಿ ಸರ್ಕಾರದ ಬುಡವನ್ನೇ ಆಳಾಡ್ತೇವೆ. ಅಷ್ಟು ಶಕ್ತಿ ಇರೋದು, ಅಷ್ಟು ಒಂದು ಬಾಬಾ ಸಾಹೇಬರ ಒಂದು ಸಿದ್ಧಾಂತದ ಬಲ ನಮಗೆ ಇದೆ. ಹಾಗಾಗಿ 2 ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಕೂಡ ನಾವು ನಮ್ಮ ಚಳವಳಿಯಿಂದ ಅದನ್ನ ಕೂಡ ಪೋಷಿಸಿ ಸ್ವತಂತ್ರ ರಾಜ್ಯಾಧಿಕಾರದ ಬಾಬಾ ಸಾಹೇಬರ ಕೆಲಸವನ್ನು ಈಡೇರಿಸಬೇಕು ಅಂತ ಹೇಳಿ ಕೂಡ ಒಂದು ಗುರಿಯನ್ನ ಹೊತ್ತು ಈ ಒಂದು ಕಾರ್ಯಕ್ರಮವನ್ನ ನಾವು ಈ ದಿನ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮದ ವಿಚಾರವಾದಿಗಳು ಮೋಹನ್ ಸರ್ ಒಟ್ಟಿಗೆ ಇನ್ನು ವಿಚಾರವನ್ನ ಹೇಳ್ತಾರೆ. ಎಲ್ಲರೂ ನೀವು ಶಿಸ್ತಿಂದ ಕೇಳಬೇಕಂತೇಳಿ ಮನವಿ ಮಾಡ್ತಾ
ಆನೇಕಲ್ ವಿಭಾಗ ಅವರ ವತಿಯಿಂದ ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಮತ್ತು ಏಕತಾ ದಿನ ಅಂತ ಹೇಳಿ ಆಚರಣೆಯನ್ನು ಆನೇಕಲ್ ಎಲ್ಲ ಪದಾಧಿಕಾರಿಗಳು ಇವತ್ತು ಈ ಕ್ಷೇತ್ರದಲ್ಲಿ ಬಂದುಕೊಂಡಿದ್ದೀರ. ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಜೈವಿ ಬಂಧುಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಡಾಕ್ಟರ್ ಅಧ್ಯಕ್ಷರು ಡಾಕ್ಟರ್ ಮೋಹನ್ ರಾಜ್ ಸರ್ ಅವರನ್ನು ಕೂಡ ನಾನು ವಂದಿಸುತ್ತಾ ನನಗೆ ಎರಡೆರಡು ಮಾತುಗಳನ್ನು ಆಗಲಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಈಗ ಆಲ್ರೆಡಿ 75 ವರ್ಷ 76 ವರ್ಷ ಆಗೋಯ್ತು. ಸ್ವಾತಂತ್ರ್ಯದ ಬಗ್ಗೆ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಕೂಡ ಕೊಟ್ಟರು. ಈ ದೇಶದ ಪರಿಸ್ಥಿತಿ ಹೇಗಿದೆ ಅಂದರೆ ನಾವು ಸ್ವಾತಂತ್ರ್ಯವನ್ನು ಕೂಡ ಹೋರಾಟನ ಮಾಡಿದವರಿಗೆ ಸಂವಿಧಾನವನ್ನು ಬರೀಬೇಕಾದ್ರೂ ಕೂಡ ಅಂಬೇಡ್ಕರ್ ಅವರಿಗೆ ಹೋರಾಟದ ಮುಖಾಂತರನೇ ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ರು. ಸಂವಿಧಾನವನ್ನು ತಂದುಕೊಟ್ರು ಒಂದು 3 ಅಂಗಗಳನ್ನು ಮಾಡ್ತಾರೆ: ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತೇಳಿ. ಈ 3 ಅಂಗಗಳ ಮೂಲಕ ಇಂಥ ದೊಡ್ಡ ದೇಶದ ಒಂದು ಕಾರ್ಯವನ್ನು ನಿರ್ವಹಿಸಲು ಸುಲಭವಾಗುತ್ತೆ ಅಂತೇಳಿ ಈ 3 ಅಂಗಗಳನ್ನು ಜಾರಿ ಮಾಡ್ತಾರೆ. ಈ 3 ಅಂಗಗಳ ಕೆಲಸ ಸರಿಯಾಗಿದ್ದರೆ ಇವತ್ತು ನಾವು ನೀವೆಲ್ಲರೂ ಕೂಡ ಈ ಹೋರಾಟದ ಅವಶ್ಯಕತೆ ಇರ್ತಿರಲಿಲ್ಲ. ಈ 3 ಅಂಗಗಳು ಈ ದೇಶದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಕಾರ್ಯಾಂಗ, ನ್ಯಾಯಾಂಗ ಮತ್ತೆ ಶಾಸಕಾಂಗ 3 ಅಂಗಗಳು ಕೂಡ ಈ ದೇಶದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ರೆ ಈ ದೇಶದ ಒಂದು ಸಿಸ್ಟಮ್ಯಾಟಿಕ್ ಅನ್ನು ಏನು ನಮ್ಮ ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಬಂದಿದ್ರು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ 3 ಅಂಗಗಳು ಕರೆಕ್ಟಾಗಿ ಎನ್ಕೊಂಡಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಬಡತನ ಇರ್ತಿರ್ಲಿಲ್ಲ, ನಿರುದ್ಯೋಗದ ಸಮಸ್ಯೆ ಇರ್ತಿರ್ಲಿಲ್ಲ. ಹಾಗೇನೆ ಎಲ್ಲರೂ ಕೂಡ ಸಮಾನತೆಯಿಂದ ಬದುಕ ಹಕ್ಕನ್ನ ಸಿಗ್ತಾ ಇತ್ತು. ಅಂಬೇಡ್ಕರ್ ಅದಕ್ಕೆ ತುಂಬಾ ಪದವಿಗಳು ಪಡ್ಕೊಂಡು, ಡಿಗ್ರಿಗಳು ಪಡ್ಕೊಂಡು ಎಲ್ಲ ಸಂವಿಧಾನ ರಚನೆ ಮಾಡಿದ್ರು. ಏನಕ್ಕೆ ಇಷ್ಟೆಲ್ಲ ಮಾಡೋದು ಅಂದ್ರೆ ಈ ದೇಶದ ಎಲ್ಲ ಜನತೆ ಕೂಡ ಸಮಾನತೆಯಿಂದ ಬದುಕುವ ಹಕ್ಕು ಸಿಗ್ಲಿ ಅಂತ ಹೋರಾಟ ಮಾಡಿದ್ರು. ಆದ್ರೆ ನಾವೇನ್ ಮಾಡ್ತಿದ್ದೀವಿ, ಜಾತಿ ತಂದಿಟ್ಕೊಂಡು ಜಾತಿ ನಡುವೆ ಕಚ್ಚಾಡ್ಕೊಂಡು ಸಂವಿಧಾನವನ್ನೇ ಮರ್ಕೊಂಡಿದ್ದೀವಿ ನಾವು. ಈ ದೇಶದಲ್ಲಿ ಎಲ್ಲೂ ಕೂಡ ವಂಚನೆ ಕೆಲಸ ಆಗಲ್ಲ. ಸಂವಿಧಾನ ಅಂದ್ರೆ ಸಂವಿಧಾನ ತಾನೆ, ಅದರಿಂದ ಏನ್ ಪ್ರಯೋಜನ ಇಲ್ಲ, ಮಟ್ಟಕ್ಕೆ ಬಂದ್ಬಿಟ್ಟಿದ್ರೆ. ಈಗ ಅದೊಂದು ಉದಾಹರಣೆ ಅಂದ್ರೆ ತಮಿಳುನಾಡಲ್ಲಿ ಎಲೆಕ್ಷನ್ ಆಗಿತ್ತು ಈ ಸರಿ. ನಿಜವಾಗ್ಲೂ ಅಲ್ಲಿನ ಜನ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. 28 ಜನ ದಲಿತರನ್ನ ಗೆಲ್ಲಿಸಿದ್ದಾರೆ. ಅದು ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಜನರಲ್ ನಲ್ಲಿ. ಆ ಜನರಲ್ ಕೆಟಗರಿಯಲ್ಲಿ 28 ಜನ ದಲಿತರನ್ನ ಗೆಲ್ಲಿಸಿದ್ದಾರೆ. ಲೆಕ್ಕಾಕಳಿ ಅಲ್ಲಿನ ಯುವಕರು ಎಷ್ಟು ಮಟ್ಟಿಗೆ ರಾಜಕೀಯ ಪ್ರಜ್ಞೆಯಿಂದ ಬೆಳೆಸ್ಕೊಂಡಿದ್ದಾರೆ ಅಂತ. ನಮ್ಮಲ್ಲಿ ನಾವು ದೇಶ ಬಂದು ಇಷ್ಟು ವರ್ಷ ಆದರೂ ನಾವಿನ್ನು ಚುನಾವಣೆಗಳಲ್ಲಿ ಲಂಚ, ಭ್ರಷ್ಟಾಚಾರ, ಅದು ಇದು ಅಂತ ಹೇಳಿದ್ದು ಹೋರಾಟನೇ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಹೋರಾಟನೇ ಸಾಕ್ತಾ ಇದೆ. ಈಗ ನೋಡಿ, ಈ ಕಾರ್ಯಕ್ರಮಕ್ಕೆ ಎಷ್ಟೊಂದು ಜನ ಮಹಿಳೆಯರಿದ್ದೀರಾ. ನೀವು ಮಹಿಳೆಯರು ದಿಕ್ಕುವಾಗಿ ಹೆಜ್ಜೆ ಇಟ್ಟರೆ ಇಡೀ ಚುನಾವಣೆ ದಿಕ್ಕನ್ನೇ ಬದಲಾಯಿಸಬಹುದು. ಒಳ್ಳೆಯವ್ರನ್ನ, ಕೆಲಸ ಮಾಡುವಂತವ್ರನ್ನ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ತರಬಹುದು. ಈ 3 ಅಂಗಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಈ ದೇಶದ ಅಭಿವೃದ್ಧಿ ಸಾಧ್ಯ. ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಇದೇ ಜೆಂಡ ಇಟ್ಕೋಬೇಕು, ಇದೇ ಜೆಂಡ ಇಟ್ಕೊಂಡು ಓಡಾಡ್ತಾ ಇರಬೇಕು, ಅವ್ರೇನು ಕೆಲಸ ನಾವು ಮಾಡ್ತಾ ಇರಬೇಕು. ಅದಕ್ಕೆ ನನಗನ್ಸಿದ್ದು ಅಂಬೇಡ್ಕರ್ ಅವರು ಇದೇ ಪ್ರಜ್ಞೆನ ಇಟ್ಕೊಂಡಿದ್ರು. ಈ ದೇಶದ ಜನಕ್ಕೆ ಶಿಕ್ಷಣ ಕೊಟ್ಟರೆ ಏನಾದ್ರು ಬದಲಾವಣೆ ಆಗ್ತಾರ? ಈ ದೇಶದ ಅಂಬೇಡ್ಕರ್ ಇವತ್ತು ಕೆಲವರೆಲ್ಲ ಬಹಳ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತವಾಗಿ ಇರ್ತಕ್ಕಂಥ ವ್ಯಕ್ತಿ ಅಲ್ಲ, ಅವರು ಇಡೀ ಮನುಕುಲಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ. ಅವರೆಲ್ಲರೂ ಎಲ್ಲ ಸಮಾನವಾದ ಹಕ್ಕುಗಳನ್ನೇ ಕೊಟ್ಟರು. ಚುನಾವಣೆ ಹಕ್ಕು ದಲಿತರು ಕೊಟ್ರ, ಎಲ್ರಿಗೂ ಕೊಟ್ಟರು. ಮತದಾನದ ಹಕ್ಕು ಎಲ್ರಿಗೂ ಕೊಟ್ಟರು. ಹಾಗೆ ನಾವು ರಾಜಕೀಯವಾಗಿ ಎಲೆಕ್ಷನ್ ಹೋಗ್ಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಆ ರಿಸರ್ವೇಶನ್ ಅಂತಂದ್ರು. ರಿಸರ್ವೇಶನ್ ತಂದಿದ್ದ ಕಾನ್ಸೆಪ್ಟ್ ಇಷ್ಟೇ. ಈ ಜನಕ್ಕೆ ಏನು ಗೊತ್ತಿಲ್ಲ, ಸ್ವಲ್ಪ ರಿಸರ್ವೇಶನ್ ತಂದ್ರೆ ಆ ಜನ ಬಂದಾಗ ತಿಳುವಳಿಕೆ ಬರುತ್ತೆ ಅವರಿಗೆ ಅಂತ ಹೇಳಿ. ನಾವು ಇನ್ನೂವರೆಗೂ ಕೂಡ ರಾಜಕೀಯ ಪ್ರವೇಶ ಮಾಡೋಕ್ಕಾಗಿಲ್ಲ, ಒಂದು ರಾಜ್ಯದಲ್ಲಿ CM ಆಗಕ್ಕಾಗಿಲ್ಲ, ಒಂದು ದೇಶದ ಪ್ರಧಾನಮಂತ್ರಿ ಆಗಕ್ಕಾಗಿಲ್ಲ ಅಂದ್ರೆ
85% ಇದ್ದು ಕೂಡ ನಾವು ಅಂಬೇಡ್ಕರ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನಾವು ಸುಮ್ಮನೆ ಅಂಬೇಡ್ಕರ್ ಸಾಹೇಬ್ರನ್ನ ಬೈತಾ ಇರ್ತೀವಿ, ಅಯ್ಯೋ ನಮ್ಗೆ ಇದೆಲ್ಲ ಕೊಟ್ಟರಲ್ಲ, ಏನು ನಾವು ಮಾಡೋಕ್ಕಾಗಲಿಲ್ಲ ಅಂತ ಮನಸ್ಸಲ್ಲಿ ಇರಬೇಕು. ನಾವೇನೇ ದೇಶದ ಹೋರಾಟಗಳನ್ನು ಮಾಡಬೇಕಂದ್ರೂ ಕೂಡ ಬದಲಾವಣೆಗಳನ್ನು ತರಬೇಕಂದ್ರೆ ಈಗಿನ ಯುವಕರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನೀವು ಯುವಕರು ಜಾಗೃತರಾಗಿರ್ಬೇಕು. ಸಾಕು ಈ DSS ಸಂಘಟನೆಗಳೆಲ್ಲ ಸಾಕು. ಈಗ ರಾಜಕೀಯ ಬದಲಾವಣೆಗಳನ್ನು ಕೊಟ್ಟಬೇಕು. ರಾಜಕೀಯವಾಗಿ ಬದಲಾವಣೆ ಆದಾಗ ಮಾತ್ರ ನಾವು ಮೇನ್ ಸ್ಟ್ರೀಮ್ಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಇದೇ ಹೋರಾಟಗಳನ್ನ ಮಾಡ್ಕೊಂಡು ಎಲ್ಲಿವರೆಗೂ 75 ವರ್ಷ ಆಯ್ತು, ನಮಗೆ ಮನೆಗಳಿಲ್ಲ, ಜಮೀನುಗಳಿಲ್ಲ, ಸರಿಯಾದ ರಸ್ತೆಗಳಿಲ್ಲ, ಕುಡಿಯೋ ನೀರುಗಳಿಲ್ಲ, ಇನ್ನು ಗುಡಿಸಲುಗಳು ವಾಸವಾಗಿದ್ದಾರೆ. ಇವರೆಲ್ಲ ಯಾರು ಇದನ್ನೆಲ್ಲ ಬದಲಾವಣೆ ಮಾಡಿದ್ದಾರೆ? ನಮ್ಮಷ್ಟು ನಾವೇ ಬದಲಾವಣೆ ಆಗ್ಬೇಕಾ? ಇಲ್ಲ. ಒಬ್ಬ ಮಾರ್ಗದರ್ಶಕರು ಬೇಕಾ? ಮಾರ್ಗದರ್ಶಕರು ನಮ್ಮ ಮೋಹನ್ ವಾಸರ್ ಅಂತವ್ರಿದ್ದಾರೆ, ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅಂತವ್ರನ್ನ ನಾವು ಚುನಾವಣೆಯಲ್ಲಿ ಗೆಲ್ಸೋದೇ ಇಲ್ಲ. ಯಾರನ್ನ ದುಡ್ಡಿರೋನ್ನ ಕಾರ್ಪೊರೇಟ್ ಸೆಕ್ರೆಟರಿ ಅಂತವ್ರನ್ನ ಹಾಕಿ ಗೆಲ್ಸಿ ಕಳಿಸ್ತೀರಾ? ಅವ್ರಿಗೆ ಏನೂ ಗೊತ್ತಿರಲ್ಲ, ಕಾರ್ಯನ ಗೊತ್ತಿರಲ್ಲ, ರಾಜ್ಯನ ಗೊತ್ತಿರಲ್ಲ, ನ್ಯಾಯನ ಗೊತ್ತಿರಲ್ಲ. ಅವ್ರ ಪಾಡಿಗೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಿದ್ರೆ ಬದಲಾವಣೆ ಹೆಂಗ್ ಬರುತ್ತೆ? ಹಾಗಾಗಿ ನಾನು ಹೇಳೋದಿಷ್ಟೇ, ಎಲ್ಲ ಮಹಿಳೆಯರಿಗೂ ಯುವಕರಿಗೂ ನಾವೆಲ್ಲರೂ ಕೂಡ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಬೇಕು. ಶಿಕ್ಷಣವನ್ನ ಅರ್ಥ ಮಾಡ್ಕೊಂಡು ಶಿಕ್ಷಣವನ್ನು ಕಲಿಬೇಕು. ಹಾಗೆ ಮುಂದಿನ ಚುನಾವಣೆ ಬರ್ತಾ ಇದೆ, ನೀವೆಲ್ಲರೂ ಕೂಡ ಬದಲಾವಣೆಯನ್ನು ತಂದು ಮುಂದೆ ಚುನಾವಣೆಗೆ ನೀವು ಸಿದ್ಧರಾಗಬೇಕು ಅಂತ ಹೇಳಿ, ಹಾಗೆ ನಮ್ಮ ಆಪ್ಯಾಯ ಕೂಡ ಈ ಆನೇಕಲ್ ವಿಭಾಗದಲ್ಲಿ ಈ ಸರಿ ಕಂಟೆಸ್ಟ್ ಮಾಡ್ತಾರೆ. ಎಲ್ಲ ದಲಿತ ಬಂಧುಗಳು ಕೂಡ ಒಟ್ಟಿಗೆ ಸೇರಿ ಒಬ್ಬರನ್ನ ಗೆಲ್ಲಿಸಿ ಆಗ ಬದಲಾವಣೆ ತಾನೇ ಬರುತ್ತೆ ಅಂತ ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನನ್ನ ಜೈವಿ ಬಂಧುಗಳಿಗೆ ವಂದಿಸುತ್ತಾ ಪ್ರತಿಯೊಂದು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನೀವು ಅಟೆಂಡ್ ಆಗ್ತದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ನಾಯಕರು, ಪ್ರತಿಯೊಬ್ಬ ಗಣ್ಯರು ಹೇಳೋದನ್ನ ನಾವು ತಿಳ್ಕೊಂಡು ಬದಲಾಗಬೇಕು, ಬದಲಾಯಿಸಬೇಕು. ನಮ್ಮ ಸಮಾನತೆ ಬಗ್ಗೆ ನಾವು ಎಲ್ಲಿಬೇಕಾದ್ರೂ ತಲೆ ಎತ್ಬೋದು, ದನಿ ಎತ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಈಗ ನೆಕ್ಸ್ಟ್ ಎಲೆಕ್ಷನ್ ಮೂಲಕ ನಮ್ಮ ಒಂದು 6 ಪ್ರೋತ್ಸಾಹವನ್ನು ತಗೋಬೇಕು. ಅವ್ರೆಲ್ಲರೂ ನಾವು ಸಪೋರ್ಟ್ ಆಗಿರ್ಬೇಕು ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ರಾಜ್ಯದಲ್ಲಿ ಈಗ ಹೇಳಿದ್ರು, ಆ ರಾಜಕೀಯ ಈ ರಾಜಕೀಯ ಎಲ್ಲಾ ಜನರು ಬಂದ್ರು, ಆದ್ರೆ ನಮ್ಮ ಜನಗಳೇ ನಾವು ಜಾಸ್ತಿ ಇದ್ದೀವಿ. ಯಾರು SC ಅಂತೇಳಿ ನಮ್ಮನ್ನ ಹಿಂದುತ್ತಾರೋ, ಯಾರು ನಮ್ಮ ಕೀಳುವಾಗಿ ನೋಡ್ತಾರೆ, ಅವರೇ ನಮ್ಮ ಕರ್ನಾಟಕದಲ್ಲಿ ಆಗುವ ಓಟದಲ್ಲಿ ನಾವು 75% ಜಾಸ್ತಿ ಇದ್ದೀವಿ. ನಾವು ಜಾಸ್ತಿ ಇರೋ ಜನಗಳನ್ನ ತುಳಿತಾ ಇದ್ದಾರೆ, ಅವ್ರು ಬೆಳೀತಾ ಇದ್ದಾರೆ, ಕಡಿಮೆ ಇರೋ ಜನ ಬೆಳೀತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಒಂದು ಅಜ್ಞಾನ. ಯಾರು ವಿದ್ಯೆ ಇಲ್ಲ, ಯಾರು ವಿದ್ಯೆ ಇಲ್ವೋ, ನಾವು ಕಲ್ತಿಲ್ಲ, ಕಲಿಯೋದನ್ನ ಬಿಟ್ಟಿದ್ದೀವಿ ಸರಿ. ಆದ್ರೆ ಇನ್ನು ಮುಂದೆ ಅದು ನಮ್ಮ ಮಕ್ಕಳಿಗಾದ್ರೆ ನಾವು ಕಲಿಸ್ಬೇಕು, ಜ್ಞಾನವಂತರ ಮಾಡಬೇಕು, ವಿದ್ಯಾವಂತರ ಮಾಡಬೇಕು. ಆವಾಗಲೇ ಸಂವಿಧಾನದಲ್ಲಿ ಏನಿದೆ ಅಂತ ಅವರು ನಮ್ಮ ತಂದೆ ತಾಯಿಗಳಿಗೆ ಹೇಳ್ತಾರೆ, ನಿಮ್ಮ ತಂದೆ ತಾಯಿಗಳಿಗೂ ಹೇಳ್ತಾರೆ. ನಮ್ಮ ಮಕ್ಕಳಿಗೆ ನಾವು ವಿದ್ಯೆ ಕೊಟ್ರೆ ಅಲ್ಲಿ ಏನಿದೆ, ಯಾವ ಸಂವಿಧಾನದಲ್ಲಿ ಏನಿದೆ, ನಮ್ಮ ಸಂವಿಧಾನ ಇದ್ದರೆ ನಾವು ಬದುಕು, ನಮ್ಮ ಸಂವಿಧಾನದಲ್ಲೇ ನಮ್ಮ ಜೀವನ, ನಮ್ಮ ಸಂವಿಧಾನದಿಂದನೇ ನಮ್ಮ ಒಂದು ಮಾರ್ಗ ಇದ್ದೇ ಇರುತ್ತೆ. ದಯವಿಟ್ಟು ಜನಗಳೇ, ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳನ್ನ ಪ್ರತಿಯೊಬ್ಬರಿಗೂ ವಿದ್ಯಾಭ್ಯಾಸ ಕೊಡಿಸಿ. ಎಷ್ಟೇ ಕಷ್ಟ ಆಗಲಿ, ಗೌರ್ಮೆಂಟ್ ಇಂದ ತುಂಬಾ ಸವಲತ್ತುಗಳು ಸಿಗುತ್ತೆ. ಅದಕ್ಕೆ ಕಾರಣ ನಮ್ಮ ಅಂಬೇಡ್ಕರ್ ಸರ್. ಅಂಬೇಡ್ಕರ್ ಅವರ ಪ್ರತಿ ಮನೆಯಲ್ಲಿ, ಪ್ರತಿ ಬೀದಿಯಲ್ಲಿ, ಪ್ರತಿ ಜನಗಳ ಪ್ರತಿ ಮನದಲ್ಲಿ ನೆನೆಸ್ಕೊಳ್ಬೇಕು. ಯಾಕಂದ್ರೆ ಇವತ್ತು ನಾನು ಬಂದು ಮಾತಾಡ್ತಾ ಇದ್ದೀನಿ, ನಿಂತ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಮೂಲ ಅಂಬೇಡ್ಕರ್ ಅವರು. ಆ ಅಂಬೇಡ್ಕರ್ ಅವ್ರನ್ನ ಪ್ರತಿಯೊಬ್ಬರು ಮನೆಯಲ್ಲಿ, ಪ್ರತಿಯೊಂದು ಬೀದಿಯಲ್ಲಿ, ಪ್ರತಿಯೊಂದು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು ಮನೆಯಲ್ಲೇ ಅದನ್ನು ಪೂಜೆ ಮಾಡಬೇಕು. ನಮ್ಮ ಮನೆಗಳಲ್ಲಿ ದೇವರುಗಳಿಗೆ ಎಲ್ಲಾ ಗಣಪತಿ, ಲಕ್ಷ್ಮಿ, ಸರಸ್ವತಿ ಎಲ್ಲ ಪೂಜೆ ಮಾಡ್ತೀವಿ. ಆದ್ರೆ ಅವ್ರು ಯಾರು ನಾವು ನೋಡಿಲ್ಲ. ಈ ರಸ್ತೆಯಲ್ಲ ಯಾವುದೇ ಕಾಲದಲ್ಲೂ ನಾವು ನೋಡಿಲ್ಲ. ನಮ್ಮ ಮನಸ್ಸಿನ ಸಮಾಧಾನ ಮಾತ್ರ ನಾವು ದೇವರುಗಳನ್ನ ಮಾಡ್ಕೊಂಡಿದ್ವಿ. ನಮ್ಮ ಜೀವನ ಕೊಟ್ಟಂತವ್ರನ್ನ, ನಮಗೆ ಈ ಸ್ಥಾನಮಾನ ಕೊಟ್ಟಂತ ದೇವರು ನಮ್ಮ ಅಂಬೇಡ್ಕರ್ ಅವರು. ಅವ್ರು ಯಾವತ್ತೂ ಮರಿಬಾರ್ದು ನಾವು. ಅವರಿಂದಲೇ ಜೀವನ, ಅವರಿಂದಲೇ ನಮ್ಮ ಶಕ್ತಿ. ನಾವು ಇಲ್ಲಿ ಕುತ್ಕೊಂಡು ಜೈಕಾರ ಹಾಕಿದ್ರೆ ಮುಖ್ಯಮಂತ್ರಿ ಚೇರ್ ಮಾಡಬೇಕು. ಆ ರೀತಿ ನಾವು ಬದುಕಬೇಕು, ಆ ರೀತಿ ನಾವು ತೋರಿಸ್ಬೇಕು. ನಾವೇ ನಮ್ಮ ಸ್ಥಾನಮಾನ ಏನು ಅಂತ ನಾವು ತಿಳ್ಕೋಬೇಕು. ಕೇಳ್ಕೊಳ್ಳೋದ್ರಲ್ಲಿ ಏನಿದೆ ಕೇಳ್ಬೇಕು. ನಮ್ಮ ಹಕ್ಕು, ನಮ್ಮ ಸ್ಥಾನ, ನಮ್ಮ ಹಕ್ಕುಗಳನ್ನ ನಮ್ಮ ಬರ್ಬೇಕಂತ ಪ್ರತಿಯೊಂದು ಆಫೀಸಲ್ಲಿ ನಾವು ಮುಂದೆ ಹಾಕ್ತೀರಾ. ಅದು ಯಾರು ಗೊತ್ತಿಲ್ಲ. 5 ವರ್ಷ ಆದ್ರೆ ಅವ್ರು ಮುಂದಾಗ್ತಾರೆ ಅಂದ್ರೆ ಲೈಫ್ ಲಾಂಗ್ ನಮ್ಮ ಜೈವಿಕರಣ ಕೊಟ್ಟಂತ ಒಂದು ಸಂವಿಧಾನ ಹೆಸರು ಯಾಕೆ ತಿಳ್ಕೊಂಡು ನಾವು ಯಾಕೆ ಹೇಳ್ಬಾರ್ದು ಹೇಳಿ. ದಯವಿಟ್ಟು ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಈ ಸಂವಿಧಾನದಿಂದಲೇ ಪ್ರಪಂಚ ಇರೋದು ಅಂತ ನಾವು ಅನ್ಕೊಂಡಿದ್ವಿ. ಅವ್ರು ಬರೀ 3 ವರ್ಷ 2 ವರ್ಷ 18 ತಿಂಗಳು 11 ತಿಂಗಳಲ್ಲಿ ಬರೆದಂತ ಸಂವಿಧಾನ ಕಾಲ ಓಲ್ಡನ್ನ ಅಡ್ಡಾಡ್ತಿದೆ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನದಲ್ಲಿ ನಮ್ಮ ಅಂಬೇಡ್ಕರ್ ಅವರು. ಆ ಅಂಬೇಡ್ಕರ್ ಒಬ್ಬ ವ್ಯಕ್ತಿ ನಮ್ಮ ಸಮಾಜಕ್ಕೋಸ್ಕರ ಹೋರಾಡಿದ್ರೆ ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದೀವಿ. ಎಲ್ಲರೂ ಹೋರಾಟ, ನಮ್ಮ ಮಕ್ಕಳನ್ನ ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ.
ಎಸಿ ಬಂಧುಗಳೇ, ಏನಿವತ್ತು ಆನೇಕಲ್ ತಾಲೂಕಿನಲ್ಲಿ ಕರ್ನಾಟಕ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ವತಿಯಿಂದ ಏನಿವತ್ತು ಆನೇಕಲ್ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಮತ್ತು ಏಕತಾ ಮತ್ತು ಶೋಷಿತರ ಸಮುದಾಯಗಳ ಏಕತಾ ದಿನವನ್ನು ಆಚರಿಸಲು ಬರ್ತಾ ಇರುವ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಸಂವಿಧಾನ ಪೂರ್ವ ದಿನದ ಮುಂಚೆ ಭಾರತದ ಇತಿಹಾಸವು ಯಾವ ರೀತಿ ಇರ್ತಂದ್ರೆ ತಳ ಸಮುದಾಯಗಳ ಮುಂಚೂಣಿ ಬರಲಿಕ್ಕೆ ಸಹ ಸಾಧ್ಯ ಆಗ್ತಿರಲಿಲ್ಲ. ಬಾಬಾ ಸಾಹೇಬ್ರ ಸಂವಿಧಾನದ ಅಡಿಯಲ್ಲಿ ಏನು ಇವತ್ತು ನಾವು ಅನುಕೂಲ ಪಡಿಕೊಡ್ತಾ ಇದ್ದೀವೋ ಅವೆಲ್ಲ ಸಹ ಸಂವಿಧಾನ ಅಡಿಯಲ್ಲಿ ನಮಗೆ ಕೊಡ್ತಿರ್ತಕ್ಕಂಥ ಮೂಲಭೂತ ಹಕ್ಕಾಗಿದೆ. ಅದನ್ನು ನಾವು ಬಾಬಾ ಸಾಹೇಬ್ರ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ತಿಳಿಸಲಿಕ್ಕೆ ಮತ್ತು ಬದಲಾವಣೆ ಮಾಡಕ್ಕೆ ಬಿಡಬಾರ್ದು ಅಂತೇಳಿ ಈ ಮೂಲಕ ನಮ್ಮೆಲ್ಲರಿಗೂ ಸಹ ಹೇಳ್ತಾ ಇದ್ದೇವೆ. ಏನಿವತ್ತು ತಾಲೂಕಿನಲ್ಲಿ ಜಾಗೃತಿ ಸಭೆ ಹಮ್ಮಿಕೊಂಡಿದ್ದೀರಿ, ನಮಗೆಲ್ಲರಿಗೂ ವಂದಿಸಿ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಮ್ಮೆಲ್ಲರಿಗೂ ಶುಭಾಶಯ. ಶತಮಾನಗಳಿಂದ ತುಳಿತಕ್ಕೆ ಒಳಗಾದ ಜನರ ಬದುಕಿಗೆ ಆಸಕ್ತಿಕರವಾದಂತ ಬಹುಜನರ ಸೂರ್ಯ, ಆರಾಧ್ಯ ದೈವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ರೆ ನಮ್ಮ ಸ್ಥಿತಿ ಏನಾಗ್ತಿತ್ತು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಅಂದಿದ್ರೆ ಶೋಷಿತ ಸಮುದಾಯದ ಶತಮಾನಗಳಿಂದ ಗಡ್ಡೆ ಗೆಣಸಲು ಇಟ್ಕೊಂಡು ಕಾಡು ಮೇಡಲೆ ಬದುಕೊಂಡು ಬದುಕನ್ನು ಕಟ್ಕೊಂಡು ಬದುಕತಕ್ಕಂಥ ಮಾನವ ಕುಲಕ್ಕೆ ಆಸಕ್ತಿಗಳಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಹರಕೆ ಕಟ್ಟಲಿಲ್ಲ, ಉಪವಾಸ ಮಾಡಲಿಲ್ಲ, ಕಾಲ್ನಡಿಗೆಯಲ್ಲಿ ಸುತ್ತಲಿಲ್ಲ, ಆದರೂ ಕೂಡ ನಮಗೆ ಎಲ್ಲ ಸವಲತ್ತುಗಳನ್ನ ಉತ್ತಮವಾದ ಸಂವಿಧಾನವನ್ನು ಬರೆದುಕೊಳ್ಳುವ ಮೂಲಕ ನಮಗೆ ಸಮಾಜವನ್ನ ಕಟ್ಟುವ ದಿಕ್ಕಿನಲ್ಲಿ ಎಲ್ಲರಲ್ಲೂ ಕೂಡ ಸಮಾನತೆಯನ್ನು ಕೊಟ್ಟಂತ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ 4 ಮಕ್ಕಳನ್ನ ಕಳ್ಕೊಂಡು ತನ್ನ ಹೆಂಡತಿ ರಮಾಬಾಯಿ ತಾಯಿಯನ್ನ ಕಳ್ಕೊಂಡು ನಾವು ಇವತ್ತು ತಬ್ಬಲಿಯಾಗಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ಮಕ್ಕಳು ಮತ್ತು ತನ್ನ ಹೆಂಡತಿಯ ಆ ಸಮಾಧಿಯ ಮೇಲೆ ನಮಗೆ ಭವಿಷ್ಯನ ಕೊಟ್ಟರು. ಇವತ್ತು ಈ ವೇದಿಕೆ ನಾವು ನಿಂತಿದ್ದೀವಿ, ಒಳ್ಳೆ ಸೂಟು ಬೂಟು ಎಲ್ಲ ಫೋಟೋ ಎಲ್ಲ ಹಾಕಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ದೇಶದಲ್ಲೇ ಆರ್ಯ, ವೈಶ್ಯ, ಕ್ಷತ್ರಿಯ, ಶೂದ್ರ 4 ಜಾತಿಗಳನ್ನ ಮಾಡ್ತಾರೆ. ಇವತ್ತು ಕೂಡ ಇದೆ ಆರ್ಯ, ವೈಶ್ಯ, ಕ್ಷತ್ರಿಯ. ಆದ್ರೆ ಶೂದ್ರ ಮಾತ್ರ ಒಂದು ಜಾತಿಯನ್ನ ಹೊಡೆದು 7,000 ಚಿಲ್ಲರೆಗೂ ಹೆಚ್ಚು ಜಾತಿಗಳನ್ನ ಮಾಡಿ ಬಿಟ್ಟಿದ್ದಾರೆ. ಇವತ್ತು ನಾವು ನಮ್ಮ ಅಣ್ಣ ತಮ್ಮಂದಿರು ನಾವು ಯಾರು ಒಟ್ಟಿಗೆ ಸೇರೋಗಿಲ್ಲ, ಒಟ್ಟಿಗೆ ಮಾತಾಡೋಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಓಟಿನ ಹಕ್ಕು, ಸೀಟಿನ ಹಕ್ಕು, ನೋಟಿನ ಹಕ್ಕು, ಬೂಟಿನ ಹಕ್ಕು, ಕೋಟಿನ ಹಕ್ಕು ಎಲ್ಲವನ್ನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದೇಶದಲ್ಲಿ ಈ ಮಣ್ಣಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಲಿಲ್ಲ ಅಂದಿದ್ರೆ ನಮ್ಮ ಬದುಕು ನಾಯಿಗಿಂತ ಕೀಳಾಗಿತ್ತು. ನದಿಯಲ್ಲಿ ಎಮ್ಮೆ ಓಡಾಡ್ಬೋದು, ಹಂದಿ ಓಡಾಡ್ಬೋದು, ಮನುಷ್ಯ ಪ್ರಕೃತಿ ಕೊಟ್ಟಂತ ನದಿ ನೀರನ್ನ ನಾವು ಮುಟ್ಲಿಕ್ಕಾಗಲಿಲ್ಲ ಅಂದ್ರೆ ಏನು ತಾರತಮ್ಯ, ಏನು ದೌರ್ಜನ್ಯ, ಏನು ದಬ್ಬಾಳಿಕೆ. ಆನೇಕಲ್ ತಾಲೂಕಿನಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತ್ಯೋತ್ಸವವನ್ನು ಆಚರಿಸತಕ್ಕಂಥದ್ದು ತುಂಬಾ ಹೆಮ್ಮೆಯ ಸಂಗತಿ. ಅದಕ್ಕಾಗಿ ಆನೇಕಲ್ ತಾಲೂಕು ಸಮಿತಿಗೆ ತುಂಬು ಹೃದಯದ ಭೀಮ ವಂದನೆಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ. ಏನಿವತ್ತು ಕಾರ್ಯಕ್ರಮಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಶೋಷಿತರ ಏಕತಾ ದಿನ ಅಂತ. ಶೋಷಿತರು ಯಾರು? ಶೋಷಿತರು ನಾವು ಎಲ್ಲರೂ ಸೇರಿರ್ತಕ್ಕಂಥ ಎಲ್ಲರೂ ಶೋಷಿತರು. ಶೋಷಿತರ ಏಕತಾ ದಿನ. ಈ ದಿನ ಎಲ್ಲಿ, ಈ ಕಾರ್ಯಕ್ರಮ ಎಲ್ಲಿ ಆಗ್ಬೇಕು?
ನಾವು ನೀವೆಲ್ಲ ಎಲ್ಲಿ ಈ ಕಾರ್ಯಕ್ರಮವನ್ನ ಯೋಚನೆ ಮಾಡಬೇಕು ಅಥವಾ ಆಯೋಜನೆ ಮಾಡಬೇಕು. ನಾವು ಮತ ಹಾಕಕ್ಕೆ ಹೋಗ್ತೀವಿ, ದೇಶದ ಚುನಾವಣೆಗಳಾಗ್ಬೋದು, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಆಗ್ಬೋದು ಅಥವಾ ರಾಜ್ಯ ಚುನಾವಣೆಗಳಾಗ್ಬೋದು, ಸರ್ಕಾರದ ಆಯೋಜನೆ ಮಾಡ್ತೇವೆ, ಮತದಾನ ದಿನ ಅಂತ ಆಯೋಜನೆ ಮಾಡ್ತೇವೆ. ನಾವೆಲ್ಲರೂ ಮತ ಹಾಕಕ್ ಹೋದಾಗ ಆ ಮತದಾನ ದಿನದ ನಾವು ಶೋಷಿತರ ಏಕತಾ ದಿನ ಅಂತ ಯೋಚನೆ ಮಾಡಿ ಅವತ್ತು ಎಲ್ಲರೂ ಒಂದಾಗಿ ಆ ಮತ ಹಾಕೋದ್ರಲ್ಲಿ ನಮ್ಮ ಏಕತೆ ತೋರಿಸಿದೆ. ಆದ್ರೆ ಇವತ್ತು ಏನಿದಾವೆ ಪಕ್ಷಗಳು, ಆ ಪಕ್ಷಗಳನ್ನ ಡಿಸೈಡ್ ಮಾಡೋರು ನಾವು ಆಗ್ತೀವಿ. ತಮಿಳುನಾಡು ಇದಾಗಿದೆ, 105 ಅಥವಾ 107 ತ್ರಿಬಲ್ ಡಿಜಿಟ್ ಅಂಕಿಗಳು ಗೆದ್ದಿದ್ದವರು ಕೇವಲ 1 ನಂಬರ್ ಅಥವಾ 2 ನಂಬರ್ ಸಿಂಗಲ್ ಡಿಜಿಟ್ ಅಥವಾ 2 ಡಿಜಿಟ್ ಗೆದ್ದಿರೋರಿಗೆ ಕೇಳಿಕೊಂಡು ಪಕ್ಷ ಬೆಂಬಲ ಪಡೆದಿದ್ದಾರೆ. ಅಷ್ಟು ಹೆಚ್ಚಾಗಿ ಗೆದ್ದಿದ್ರು ಬೆಂಬಲ ಬೇಕಿತ್ತಲ್ವಾ? ಬೆಂಬಲ ಬೇಕು, 1-2 ಸೀಟ್ ನೀಡೋದು ಅಥವಾ 10-20 ಸೀಟ್ ನೀಡೋದು ಅಂತ ಕೇಳ್ಕೊಂಡು ಪಕ್ಷ ರಚನೆ ಮಾಡಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಏನು ಇವತ್ತು ಶೋಷಿತ ಸಮುದಾಯಗಳ ಏಕತಾ ದಿನ ಆಚರಣೆ ಮಾಡುತ್ತದೆ. ಈ ಕಾರ್ಯಕ್ರಮಕ್ಕೆ ನನ್ನ ನೆಚ್ಚಿನ ಗುರುಗಳಾದಂತಹ ಡಾಕ್ಟರ್ ರಾಜಮೋಹನ್ ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಪಾದಗಳಿಗೆ ಅರ್ಪಿಸುತ್ತಾ ಏನು ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಮಹಿಳೆಯರು ಆಗಮಿಸಿದ್ದಾರೆ. ಭಾರಿ ತುಂಬಾ ಸಂತೋಷದ ವಿಷಯ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಮೀಸಲಾತಿ, ಮಹಿಳೆಯರು ಮುಂದೆ ಬರಬೇಕು ಅಂತ ಕನಸು ಕಟ್ಟಿದ್ರು. ಇವತ್ತು ಅದು ನನಸಾಗ್ತದೆ ಅನಿಸ್ತದೆ. ಇದಕ್ಕೆ ಮುಖ್ಯ ಉದಾಹರಣೆ ಇವತ್ತು ನಮ್ಮ ಏನು ದೇಶದ ಮಹಾನ್ ವ್ಯಕ್ತಿಯಾದಂಥ ರಾಷ್ಟ್ರಪತಿ, ಮಹಿಳಾ ರಾಷ್ಟ್ರಪತಿ ಇವತ್ತೇನಾಗಿದ್ದಾರೆ, ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂತಹ ಒಂದು ಉತ್ತಮ ಉದಾಹರಣೆ ಅಂತ ಹೇಳುವುದು. ಹಾಗೆ ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ, ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ. ಈ ಪದಕ್ಕೆ ಅರ್ಥ ಹೇಳ್ಬೇಕಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತ ಸಂಘರ್ಷ ಸಮಿತಿ ಏನು ರೆಡ್ಡಿ ಆಗಲಿ ಬಲಿಷ್ಠ ಪಂಗಡ ಆಗಲಿ ಇವ್ರಿಗೆ ಅಂತ ಹೇಳಿಲ್ಲ, ಎಲ್ಲರೂ ಒಂದಾಗಿ ಜೀವನ ನಡೆಸಬೇಕು ಅಂತ ಹೇಳ್ತಾರೆ. ಏನು ನಮ್ಮ ಅಂಬೇಡ್ಕರ್ ಸಾಹೇಬರು ಶಿಕ್ಷಣದಲ್ಲಿ ದೇಶ ವಿದೇಶ ಸುತ್ತಿ ಸುಮಾರು ಡಿಗ್ರಿ ಪಡೆದು ಏನು ಸಾಧನೆ ಮಾಡಿದ್ದಾರೆ. ಆ ಸಾಧನೆಗೋಸ್ಕರ ಅವರ ಆಲೋಚನೆ ಆಗಿತ್ತು ಶಿಕ್ಷಣವೇ ಶಕ್ತಿ. ಇವತ್ತೇನು ನೋಡ್ಬೋದು ನೀವು, ಸುಮಾರು ಜನ ದಲಿತ ವಿದ್ಯಾರ್ಥಿಗಳಾಗಿರ್ಬೋದು, ದಲಿತರಾಗಿರ್ಬೋದು, ಇವತ್ತು ಸುಮಾರು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಎ ಸಿ ಆಗಿದ್ದಾರೆ, ಡಿ ಸಿ ಆಗಿದ್ದಾರೆ ಅಥವಾ ಉನ್ನತ ಹುದ್ದೆಯಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ವಿಚಾರ ಏನೆಂದರೆ ಅಂಬೇಡ್ಕರ್ ಹೇಳಿದಂತಹ ಶಿಕ್ಷಣ ಶಕ್ತಿ, ಶಿಕ್ಷಣ ಇಲ್ಲಂದ್ರೆ ಏನಿಲ್ಲ. ಈ ದೇಶ ಸಾಮಾನ್ಯ ವ್ಯಕ್ತಿಯೂ ಸಹ ಮುಂದೆ ಬರಬೇಕು. ಕೇವಲ ದೊಡ್ಡ ಮನೆತನಕ್ಕಲ್ಲ, ದೀನದಲಿತರು ಏನು ಕಟ್ಟುತ್ತೇವ ನಾವು ಕಟ್ಟುತ್ತೇವ ಕಟ್ಟಾಗಿ ಕಟ್ಟುತ್ತೇವ ಎಂಬ ಪದ ಏನಿದೆ, ಕೇವಲ ದಲಿತರು ಮನೆ ಕಟ್ಟೋದಕ್ಕಾಗಲಿ, ಇಲ್ಲ ಸತ್ತಾಗ ಗುಣಿ ಹೊಡೆಯೋದಕ್ಕಾಗಲಿ, ಇಲ್ಲ ರಸ್ತೆ ಕಾಮಗಾರಿಗಾಗಿ ಅಲ್ಲ. ನನ್ನ ದಲಿತರು ಒಂದು ದೊಡ್ಡ ಸ್ಥಾನದಲ್ಲಿರಬೇಕು, ರಾಜಕಾರಣದಲ್ಲಿರಬೇಕು, ಅದೇ ರೀತಿ ವಿದ್ಯಾಭ್ಯಾಸದಲ್ಲಿರಬೇಕು, ಉನ್ನತ ಪದವಿಯಲ್ಲಿರಬೇಕು ಅಂತಹ ಶಿಕ್ಷಣ ಶಕ್ತಿ ಎಂಬ ಮಾತನ್ನು ಹೇಳಿದರೆ ಅವರ ರೂಪುರೇಷೆಗಳನ್ನು ನಾವೆಲ್ಲರೂ ಪಾಲನೆ ಮಾಡೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್ ಬಂಧುಗಳೇ. అంబేద్కర్ గారి గౌరవం ఏంటంటే ప్రతి ఒక్కరు కూడా మనం సామాజికంగా ఆర్థికంగా అలాగే రాజకీయంగా ఎదగాలని కోరుకున్నాడు. సో కాబట్టి మనం ఏం చేస్తున్నాం అని మన ప్రజలు కూడా ఆలోచించుకోవాలి. ఈ కాడికి మన ఆలోచనలు కానీ మనం చేసే పనులు కూడా కేవలం అంబేద్కర్ విగ్రహాలకి కేవలం పూలమాల వేసి ఏప్రిల్ 14 అలాగే డిసెంబర్ 6న మనం గుర్తు చేసుకోవడం తప్ప ఆయన చెప్పిన మార్గం ఏదైతే ఉందో ఆ మార్గాన్ని మనం అనుసరించుకున్నాం. కాబట్టి ప్రతి ఒక్కరు కూడా అంబేద్కర్ విగ్రహాలు వస్తారు కానీ ఆ విగ్రహాల పక్కనే లైబ్రరీస్ చూడలేదు మనం. కాబట్టి మనం చేయాల్సింది ఏంటంటే ಅಂಬೇಡ್ಕರ್ గారిని పూజించడంతో పాటు ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಮಂದಿ ಮಹಿಳೆಯರು ನಮ್ಮ ಸ್ನೇಹಿತರು ಇದಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ನಾನು
ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನಪ್ಪ ಇವತ್ತು ದಿವಸ ಬಾಬಾ ಸಾಹೇಬರ ಒಂದು ವಿಚಾರಗಳನ್ನು ಅವರು ಯಾರು, ಅವರು ಏನು, ಬಾಬಾ ಸಾಹೇಬರಿಂದ ನಮಗೆ ಏನು ಕೊಡುಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ. ಬಾಬಾ ಸಾಹೇಬರು ಮಹರ್ಜಾತಿಗೆ ಸೇರಿದ ಒಂದು ಕೆಳ ಸಮುದಾಯದ ಒಬ್ಬ ವ್ಯಕ್ತಿ. ಅಂದ್ರೆ ಇವತ್ತು ದಿವಸ ಅಯ್ಯವರು ಆದಿಗಳು ಅಂತಾರಲ್ಲ, ಅದೇ ತರ ಆ ವಂಶದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಒಂದು ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರು 1891ರಲ್ಲಿ ರಾಮ್ಜಿ ಸರ್ಪಾಲ್ ಮತ್ತು ಭೀಮಾಬಾಯಿ ಎಂಬುವರ 14ನೆಯ ಮಗನಾಗಿ ಮಾಹೋ ಎಂಬ ಒಂದು ಸ್ಥಳದಲ್ಲಿ ಇವರು ಬಿಲ್ಟಗಿ ಕ್ಯಾಂಪ್ ಒಳಗೆ ಜನ್ಮ ಮಾಡ್ತಾರೆ. ಇವರು 2 ವರ್ಷ ಮಗುವಾಗಿದ್ದಾಗಲೇ ತಂದೆಗೆ ಇವರು ಕೆಲಸದಿಂದ ನಿವೃತ್ತಿ ಆಗ್ತಾರೆ. ನಂತರ ಇವರು ಸತಾರ ಬರ್ತಾರೆ. ಸತಾರ ಬಂದ್ಬಿಟ್ಟು 6 ವರ್ಷಕ್ಕೆ ತನ್ನ ಮಗನನ್ನ ಅಲ್ಲಿ ಶಾಲೆಗೆ ಸೇರಿಸ್ತಾರೆ. ಶಾಲೆಗೆ ಸೇರಿಸಿದ್ರೆ ಅಲ್ಲಿ ಅಸ್ಪೃಶ್ಯತೆ ಸ್ಟಾರ್ಟ್ ಆಗ್ತದೆ. ಇವ್ರನ್ನ ನೋಡಿದ್ರೆ ಎಲ್ಲರೂ ಕೀಳಾಗಿ ಭಾವಿಸ್ತಾರೆ. ಅವನು ಒಡೆಯನು, ಅವನ ಆಚೆ ಕೂರಿಸರು, ಆಚೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾರೆ. ಇಲ್ಲಿ ಶೌಚಾಲಯದ ಕೊರತೆ ಇರೋದು ನಮಗೆ ಎದ್ದು ಕಾಣಿಸ್ತೈತೆ. ಮಹಿಳೆಯರು ತುಂಬಾ ಪರದಾಡ್ತಾ ಇರೋದು ನಮಗೆ ತುಂಬಾ ಬೇಸರದ ಸಂಗತಿ ಇದೆ. ನಾಳೆನೇ ನಾವು ಪುರಸಭೆಗೆ ಬಂದು ದೂರನ ಕೊಡ್ತೀವಿ. ಆ ಮೂಲೆಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಶೌಚಾಲಯವನ್ನು ಕಟ್ಕೊಡ್ರಿ. ನಿಮಗೆ ಪ್ರಜ್ಞೆ ಇಲ್ವಾ, ಕಾಮನ್ ಸೆನ್ಸ್ ಇಲ್ವಾ? ಇಲ್ಲಿ 1000 ಜನ ಸೇರ್ತಾರೆ, ಅಲ್ಲಿ 2 ಶೌಚಾಲಯಕ್ಕೆ ಹೋಗ್ಬೋದು ಅಂತೇಳಿ ನಾವು ಸರಿ ಮಾಡ್ತಿಲ್ಲ. ಹಂಗಾಗಿ ನಮ್ಮ ಮೋಹನ್ ಸರ್ ಅವರು ಚಂದಾಪುರದಲ್ಲಿ ಹಲವಾರು ಬಾರಿ ಸಭೆಗಳನ್ನು ಮಾಡಿದ್ದಾರೆ, ಸರ್ಜಾಪುರದಲ್ಲಿ ಮಾಡಿದ್ದಾರೆ. ಈ ಆನೇಕಲ್ನಲ್ಲಿ ಇದು ಫಸ್ಟ್ ಟೈಮು. ನಮಗೆ ನೀವು ಈ ಚಳುವಳಿಯ ನಾವು ಲೋಕಲ್ ಲೀಡರ್ಸು ಮೋಹನ್ ಸರ್ ಆನೇಕಲ್ ಕರ್ಕೊಂಡು ಬಂದು ಒಂದು ವೇದಿಕೆ ಕಾರ್ಯಕ್ರಮ ಮಾಡಲೇಬೇಕಂತ ಮಾರಿ ಅಡ್ಗೆ ಕಟ್ಟಬೇಕು ನಾವು. ಸ್ನೇಹಿತರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಆತ್ಮೀಯ ಸ್ನೇಹಿತರು, ವಕೀಲರು ಆದಂಥ ಮಾನ್ಯ ರಮೇಶ್ ಸರ್ ಅವರೇ, ರಾಜ್ಯ ಸಂಘಟನಾ ಸಂಚಾಲಕರು, ಆತ್ಮೀಯರು, ಮಡಿಕೇರಿಯಿಂದ ಬಂದಿರ್ತಕ್ಕಂಥ ಮಾನ್ಯ ಕೆ ವಿ ರಾಜುರವರೇ, ಕೋಲಾರದಿಂದ ಬಂದಿರ್ತಕ್ಕಂಥ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದಂಥ ಶಂಕರ್ ಅವರು, ರಾಜ್ಯ ಸಮಿತಿ ಸದಸ್ಯರಾದಂಥ ಶೋಭಾ ಮೇಡಮ್ ಅವರು, ನಮ್ಮ ಮಹೇಶ್ ಅವರೇ, ರಾಜ್ಯ ಸಮಿತಿ ಸದಸ್ಯರಾದಂಥ ಶ್ರೀನಿವಾಸ್ ಅವರು, ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡೋದಕ್ಕೆ ಸಂಪೂರ್ಣವಾಗಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿದ್ದಂಥ ರಾಜ್ಯ ಸಮಿತಿ ಸದಸ್ಯರಾದಂಥ ಮುನಿಯರಪ್ಪ ಅವರೇ, ಎ ನಾರಾಯಣ ಸ್ವಾಮಿ ಅವರೇ, ಮತ್ತೊಬ್ಬ ನಾರಾಯಣ ಸ್ವಾಮಿ ಅವರೇ, ಲೋಕೇಶ್ ಅವರೇ, ನಮ್ಮ ಕಲಾಮಂಡಿ ಸ್ನೇಹಿತರೇ, ನಮ್ಮ ಕೋಲಾರ ಜಿಲ್ಲೆ ಚಂದ್ರು ಅವರೇ, ವೆಂಕಟೇಶ್ ಅವರೇ, ಜೋಸೆಫ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಇಲ್ಲಿ ಸೇರಿರ್ತಕ್ಕಂಥ ಬಂಧುಗಳ ಮಾಧ್ಯಮದ ಸ್ನೇಹಿತರು, ಬಹುಶಃ 12:30ರಿಂದ 2 ಗಂಟೆವರೆಗೂ ಸುಮಾರು 1.5 ಗಂಟೆಗಳ ಕಾಲ ಸಾಕಷ್ಟು ಜನ ಮಾತನಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕಲ್ಲಿ ಮಾಡಬೇಕು ಅಂತೇಳಿ ಮುನಿಯಲ್ಲಪ್ಪ, ಶ್ರೀನಿವಾಸ್ ಅವರು, ನಾರಾಯಣ ಸ್ವಾಮಿ ಅವರು, ಲೋಕೇಶ್ ಅವರು, ವೆಂಕಟೇಶ್ ಅವರು, ಇನ್ನೊಬ್ಬ ನಾರಾಯಣ ಸ್ವಾಮಿ ಮತ್ತು ಎಲ್ಲ ತಾಲೂಕಿನ ಮಹೇಶು ಎಲ್ಲರೂ ಸೇರಿ, ಜೋಸೆಫ್ ಅವರು ಎಲ್ಲರೂ ಸೇರಿ ತಾಲೂಕು ಮಟ್ಟದಲ್ಲಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವು ಸಂಘಟನೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಮೊದಲಿಗೆ ವೈಯಕ್ತಿಕವಾಗಿ ಮತ್ತು ರಾಜ್ಯ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ,
ಬಾಬಾ ಸಾಹೇಬರ ಜಯಂತಿಯ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಎಲ್ಲ ಶೋಷಿತ ಸಮುದಾಯಗಳ ಏಕತಾ ಸಮಾವೇಶ ಅಂತೇಳಿ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ಯಾಕೆ ಏಕತಾ ಸಮಾವೇಶ ಅನ್ನೋದನ್ನು ಮಾಡಬೇಕು ಅನ್ನೋದು ಇವತ್ತು ನಮ್ಮದೇ ಇರ್ತಕ್ಕಂಥ ಪ್ರಶ್ನೆ. ತುಂಬ ಜನ ಮಾತನಾಡಿದ್ದಾರೆ. ಅಂಬೇಡ್ಕರ್ ಸಾಹೇಬರು ಈ ದೇಶದ ಮೂಲ ನಿವಾಸಿಗಳಿಗೆ ಸಾವಿರಾರು ವರ್ಷಗಳಿಂದ ಅಧಿಕಾರವನ್ನು ಕಳ್ಕೊಂಡಿದ್ದೀರಿ, ಭೂಮಿಯನ್ನು ಕಳ್ಕೊಂಡಿದ್ದೀರಿ, ಸಂಪತ್ತನ್ನು ಕಳ್ಕೊಂಡಿದ್ದೀರಿ. ಈ ಎಲ್ಲವನ್ನು ಮತ್ತೆ ಈ ಸಮುದಾಯಗಳಿಗೆ ಮರಳಿ ತೆಗೆದುಕೊಡಬೇಕು ಅಂತೇಳಿ ತನ್ನ ಜೀವಿತದ ಅವಧಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೋರಾಟವನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ. ನಾನು ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಂಡಂಗೆ ಕಳೆದ 40 ವರ್ಷಗಳಿಂದ ಬಾಬಾ ಸಾಹೇಬರ ಚಳುವಳಿಯನ್ನು ಪರಿಣಾಮಕಾರಿಯಾಗಿ ಈ ರಾಜ್ಯದಲ್ಲಿ ಕಟ್ಟಬೇಕು, ಆ ಮುಖಾಂತರ ಬಾಬಾ ಸಾಹೇಬರ ಕನಸನ್ನು ಈಡೇರಿಸಬೇಕು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಮಾರ್ಚ್ 18 ಲಕ್ನೋದಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾ ಒಂದು ಮಾತನ್ನ ಹೇಳ್ತಾರೆ. ನನ್ನ ಜನ ನನಗೆ ಮೋಸ ಮಾಡಿದ್ದಾರೆ, ನನ್ನ ಜನ ನನಗೆ ಧೋಖಾ ಕೊಟ್ಟಿದ್ದಾರೆ. ನಾನು ಯಾವ ಜನವನ್ನು ನಂಬಿದ್ದೆ, ಯಾವ ಜನಾಂಗಕ್ಕಾಗಿ ನಾನು ಹೋರಾಟ ಮಾಡಿದೆ, ಆ ಜನ ಇವತ್ತು ನನ್ನನ್ನು ಮರ್ತಿದ್ದಾರೆ, ಸಮುದಾಯಗಳನ್ನು ಮರ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕೆ ಅಂಬೇಡ್ಕರ್ ಅವರು ಆ ಮಾತುಗಳನ್ನು ಹೇಳಿದ್ರು? ನನ್ನ ಜನನೇ ನನಗೆ ಮೋಸ ಮಾಡಿದ್ದಾರೆ ಅಥವಾ ನನ್ನ ಜನನೇ ನನಗೆ ಧೋಖಾ ಕೊಟ್ಟಿದ್ದಾರೆ, ಯಾವ ಸಮುದಾಯಗಳನ್ನ ಯಾರನ್ನ ನಾನು ನಂಬಿದ್ದೆ ಅವರೇ ನನಗೆ ಮೋಸ ಮಾಡೋದಲ್ಲ ಅಂತ ಹೇಳಿ ಒಂದು ಬಹಿರಂಗ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ನೋವನ್ನ ತೋಡ್ಕೊಳ್ತಾರೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಅಂತ ಹೇಳಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಈ ದೇಶದಲ್ಲಿ ಒಂದು ಸಂವಿಧಾನ ಬರೀದೇ ಇದ್ದಿದ್ರೆ ಅಥವಾ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಕಂಡಂತ ಕನಸು ನನ್ನ ಸಾಗದೆ ಇದ್ರೆ ಏನಾಗ್ತದೆ ಅಥವಾ ಸಂವಿಧಾನ ಬರೀದೇ ಇದ್ರೆ ಏನಾಗ್ತಾ ಇತ್ತು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಸ್ವತಂತ್ರ ಪೂರ್ವದಲ್ಲಿ ಏನು ಬಹುಸಂಖ್ಯಾತ ಈ ಶೋಷಿತ ಸಮುದಾಯಗಳು ಊರಿಂದ ಹೊರಗಡೆ ಇರಬೇಕಾಗಿತ್ತು. ಊರಿನ ಒಳಗಡೆ ಬರಬೇಕು ಅಂತಂದ್ರೆ ಮಠ ಮಧ್ಯಾಹ್ನ 12 ಗಂಟೆಗೆ ಬರಬೇಕಾಗಿತ್ತು. ಅಂತ ಸಮುದಾಯಗಳು ಇವತ್ತು ಪಾರ್ಲಿಮೆಂಟ್ ಅಲ್ಲಿ, ವಿಧಾನಸೌಧದಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಗಳಲ್ಲಿ ಎಲ್ಲರ ಸರಿಸಮಾನವಾಗಿ ಕೂತು ಮಾತಾಡ್ತಾರೆ, ಅಧಿಕಾರವನ್ನು ಚಲಾಯಿಸ್ತಾರೆ, ತಮ್ಮ ಹಕ್ಕುಗಳನ್ನ ಕೇಳ್ತಾರೆ. ಅಂದ್ರೆ ಅದಕ್ಕೆ ಯಾರು ಕಾರಣಕರ್ತರು? ಬಹುಶಃ ಇದು ಅರ್ಥ ಆಗದೆ ಇದ್ರೆ ಇನ್ನೆಷ್ಟು ವರ್ಷಗಳು ನಾವು ಹಿಂಗೆ ಇರಬೇಕು ಅಂತೇಳಿ. ಅಂಬೇಡ್ಕರ್ ಅವರು ನಮ್ಮ ಮುಂದೆಲ್ಲ ಹೇಳ್ತಾ ಇದ್ರು, 1891ರಲ್ಲಿ ಹುಟ್ಟಿದ್ರು, ಏಪ್ರಿಲ್ 14. ಅಲ್ಲಿಂದ 1920ರವರೆಗೂ ಒಂದು ಹಂತದ ಹೋರಾಟ. ಅವರ ಎಜುಕೇಶನ್, ವಿದ್ಯಾಭ್ಯಾಸ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಇಲ್ಲಿಗೆ ಬಂದರು. 1920ರಲ್ಲಿ ಮೊಟ್ಟ ಮೊದಲ ಬಾರಿ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದ್ರು. ಅದೆಲ್ಲ ಸರಿ. ಆ ನಂತರದಲ್ಲಿ 1920ರಿಂದ 1930ರವರೆಗೂ ಅವರು ಹಿಂಗೆ ನಮ್ಮ ತರನೇ ಒಂದು ಸಂಘಟನೆ ಕಟ್ಟಿದ್ರು, ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ ಹೇಳಿ 1924ರಲ್ಲಿ ಕಟ್ಟಿದ್ರು. ನಂತರನೇ ಹೋರಾಟ ಮಾಡಿದ್ರು, ನಂತರನೇ ಮೆರವಣಿಗೆಗಳು ಮಾಡಿದ್ರು, ನಂತರನೇ ಕಂಪ್ಲೇಂಟ್ ಓಡಿಸಿದ್ರು, ಎಲ್ಲ ಮಾಡಿದ್ರು. 1927ರಲ್ಲಿ ಮಹಾಟ್ ನಗರದ ಚೌದಾರ್ ಕೆರೆಯ ನೀರನ್ನು ಮುಟ್ಟತಕ್ಕಂಥ ಹೋರಾಟನ ಮಾಡಿದ್ರು. ಯಾಕೆ ಮಾಡಿದ್ರು? ಈ ದೇಶಕ್ಕೆ, ವಿಶ್ವಕ್ಕೆ ತಿಳಿಸಬೇಕಾಗಿತ್ತು, ನಾವು ಮನುಷ್ಯರು, ನಾವು ನಿಮ್ಮಂತೆ ಮನುಷ್ಯರು, ನಾವು ಪ್ರಾಣಿಗಳು ಪಕ್ಷಿಗಳು ಅಲ್ಲ.
ಆ ಕೆರೆಯಲ್ಲಿ ದಿನನಿತ್ಯ ಪ್ರಾಣಿಗಳು, ಹಸುಗಳ ಮೈಯನ್ನ ತೊಳಿತಾರೆ, ಹೆಣ್ಣು ಮಕ್ಕಳು ಬಟ್ಟೆ ವಾಶ್ ಮಾಡ್ತಾರೆ, ಅನೇಕರು ಮೈ ತೊಳ್ಕೊಳ್ತಾರೆ. ಆದ್ರೆ ಈ ದೇಶದ ಮೂಲ ನಿವಾಸಿಗಳು, ಈ ದೇಶದ ದುಡಿಯುವ ವರ್ಗ, ಈ ದೇಶದ ಶೋಷಿತ ವರ್ಗ ಅಂತ ಏನಿದೆ, ಇವರು ಈ ನೀರನ್ನ ಮುಟ್ಟಕ್ಕೆ ಅವಕಾಶ ಇಲ್ವಲ್ಲ. ಆ ನೀರನ್ನ ಮುಟ್ಟೋದ್ರ ಮುಖಾಂತರ ನಾವು ಪವಿತ್ರ ಆಗ್ತೀವಿ ಅಥವಾ ಸ್ವರ್ಗಕ್ಕೆ ಸೇರ್ತೀರಿ ಅಂತಲ್ಲ, ನಾವು ಮನುಷ್ಯರು ಅಂತ ಈ ಸಮಾಜಕ್ಕೆ ತೋರಿಸ್ಬೇಕು ಅಂತೀವಿ. ದೊಡ್ಡ ಹೋರಾಟ ಆಗ್ತದೆ. ಲಂಡನ್ ನಿಂದ ಒಂದು ಟೈಮ್ಸ್ ಅಂತ ಪತ್ರಿಕೆ ಬರ್ತಾ ಇರ್ತದೆ. ಆ ಪತ್ರಿಕೆ ಹೆಡ್ಲೈನ್ಸ್ ಅಂತ ಬರ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಇಶ್ಯೂನ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೆ. ಆ ನಂತರದಲ್ಲಿ 1928 ಮತ್ತು 1930ರಲ್ಲಿ ದೊಡ್ಡ ದೇವಸ್ಥಾನದಂತ ನಾಸಿಕ್ನಲ್ಲಿ ಕಾಳರಾಮ್ ಟೆಂಪಲ್, ಆ ಟೆಂಪಲ್ ಎಂಟ್ರಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ. 1928ರಲ್ಲಿ ಪಾರ್ವತಿ ದೇವಸ್ಥಾನದ ಎಂಟ್ರಿ ಮಾಡ್ತಾರೆ. 30ರಲ್ಲಿ ಕಾಳರಾಮ್ ಟೆಂಪಲ್ ಎಂಟ್ರಿ. ಯಾಕೆ ಅಂತ ಹೇಳಿದ್ರೆ, ನಾವು ಮನುಷ್ಯರು, ನೀವು ನಮ್ಮ ದೇವಸ್ಥಾನದ ನಾವೆಲ್ಲ ಒಂದು ಅನ್ನೋದಾದ್ರೆ ನೀವು ನಮ್ಮನ್ನ ದೇವಸ್ಥಾನದ ಒಳಗಡೆ ಬಿಡಬೇಕು ಅಂತೇಳಿ. ಆದ್ರೆ ಬಿಡೋದಿಲ್ಲ. ಕೆಲವು ಪಟ್ಟಭದ್ರ ಶಕ್ತಿಗಳು ಇವತ್ತು ಇದ್ದಾರೆ, ಆವತ್ತು ಇದ್ರು. ನೋಡಿ, ಹಾಕೊಂಡಿದ್ದಾರೆ ತಾಲೂಕಿನ ಸಂಘ ಪರಿವಾರದ ಹಿರಿಯ ಮುಖಂಡರು ಅಂತ. ಇವರು ಆವತ್ತು ಇದ್ರು. ಪ್ರತಿಯೊಂದು ಸಂಘ ಪರಿವಾರವನ್ನ ಕಟ್ಕೊಂಡಿದ್ದಾರಲ್ಲ, ಅವರೆಲ್ಲ ಪಕ್ಷಗಳಲ್ಲಿದ್ದಾರೆ. ಆವತ್ತು ಇದ್ರು, ಇವತ್ತು ಇದ್ದಾರೆ. ಅವರು ಇನ್ನೂ ಜೀವಂತವಾಗಿದ್ದಾರೆ. ಅದಕ್ಕೆ ಇವತ್ತು ನಮಗೆ ಈ ತರ ಸಮಸ್ಯೆಗಳು. ಅವರು ದೇವಸ್ಥಾನಕ್ಕೆ ಇಲ್ಲ, ನಿಮಗೆ ಪ್ರವೇಶ ಇಲ್ಲ ಅಂತ. ಇವತ್ತೇನೋ ದೇವಸ್ಥಾನಕ್ಕೆ ಬಿಡ್ತಾರೆ, ಯಾಕಂದ್ರೆ ನಿಮ್ಗೆ ಓಟ್ ಬೇಕು, ನಮ್ಗೆ ಓಟ್ ಬೇಕು, ಅದಕ್ಕೆ ಬಿಡ್ತಾರೆ ಅಷ್ಟೇ. ಆದ್ರೆ ಆವತ್ತು ಅಂಬೇಡ್ಕರ್ ಅವ್ರನ್ನ ಬಿಟ್ಟಿಲ್ಲ. ಅದೆಲ್ಲ ದಾಖಲೆಗಳಾಗ್ತದೆ. 1928ರಲ್ಲಿ ಈ ದೇಶಕ್ಕೆ ಸೈಮನ್ ಕಮಿಷನ್ ಬಂದವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಈ ದೇಶದ ಶೋಷಿತ ಸಮುದಾಯಗಳ ಸಮಸ್ಯೆಗಳನ್ನ ಅವರು ಮುಂದೆ ಹೇಳ್ತಾರೆ. ಹಾಗಾಗಿ 1930ರಲ್ಲಿ ಲಂಡನ್ನಲ್ಲಿ ದುಂಡು ಮೇಜಿನ ಸಭೆಯನ್ನ ಕರೀತಾರೆ. 30, 31, 32. ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬ್ರಿಟಿಷರನ್ನ ಕೇಳ್ತಾರೆ, ಗಾಂಧೀಜಿಯನ್ನ ಕೇಳ್ತಾರೆ, ನಮ್ಗೆ ಹಕ್ಕುಗಳು ಬೇಕು. ಯಾವ ರೀತಿಯ ಹಕ್ಕುಗಳು ಬೇಕು? ನಮ್ಗೆ ವೋಟ್ ಹಾಕ್ತಕ್ಕಂಥ ಹಕ್ಕು ಬೇಕು. ಮೊದಲಿಗೆ ಸಾರ್ವತ್ರಿಕ ಮತದಾನ ಪದ್ಧತಿ ಬೇಕು. ಇವತ್ತು ನಾವೆಲ್ಲರೂ ಏನು ತಮಿಳುನಾಡಿನಲ್ಲಿ ವಿಜಯನ್ನ ಗೆಲ್ಲಿಸ್ತೀರಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಗೆಲ್ಲಿಸ್ತಾರೆ, ಕೇರಳದಲ್ಲಿ ವಿಜಯನ್ ಅವ್ರನ್ನ ಗೆಲ್ಲಿಸ್ತಾರೆ, ಅಥವಾ ಮೋದಿ ಗೆಲ್ಲಿಸ್ತಾರೋ, ಖರ್ಗೆ ಗೆಲ್ಲಿಸ್ತಾರೋ, ರಾಹುಲ್ ಗಾಂಧಿ ಗೆಲ್ಲಿಸ್ತಾರೋ, ಅವೆಲ್ಲ ಅವ್ರು ಗೆಲ್ಲಬೇಕಂದ್ರೆ ವೋಟ್ ಹಾಕ್ಬೇಕು. ಆ ವೋಟ್ ಹಾಕ್ತಕ್ಕಂಥ ಶಕ್ತಿಯನ್ನು, ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್. ಫಸ್ಟ್ ಕೇಳೋದು ಅಂಬೇಡ್ಕರ್ ಸಾಹೇಬರು ಬರೀ ಎಸ್ಸಿಗೆ ಕೊಡ್ರಿ ಅಂತಲ್ಲ, 21 ವರ್ಷ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ಕೊಡಬೇಕು ಅಂತೇಳಿ ಲಂಡನ್ ನಲ್ಲಿ ದುಂಡು ಮೇಜಿನ ಸಭೆಯಲ್ಲಿ ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬ್ರಿಟಿಷರನ್ನ ಒತ್ತಾಯ ಮಾಡ್ತಾರೆ. ಗಾಂಧೀಜಿ ಆ ಸಂದರ್ಭದಲ್ಲಿ ಇಲ್ಲ ಎಲ್ರಿಗೂ ವೋಟ್ ಹಾಕೋ ಹಕ್ಕನ್ನ ಕೊಟ್ರೆ ಇವ್ರು ಏನೇನು, ಇವ್ರ ಬುದ್ಧಿ ಇಲ್ಲ, ಏನೇನೋ ಮಾಡ್ಕೊಂಡ್ಬಿಡ್ತಾರೆ ಅಂತ ಇದ್ರು. ಅವತ್ತು ಗಾಂಧೀಜಿ ಹೇಳಿದ್ದು ಇವತ್ತು ನಿಜ ಆಗ್ತಾ ಇದೆ. ಇವತ್ತೆಲ್ಲಾರು ವೋಟ್ ಹಾಕಕ್ಕ ಕೊಟ್ಬಿಟ್ಟು ಬಿರಿಯಾನಿಗೂ ವೋಟ್ ಹಾಕ್ತಾರೆ, 500 ರೂಪಾಯಿಗೂ ವೋಟ್ ಹಾಕ್ತಾರೆ, ಪಂಚಾಯತ್ ಸೀರೆಗೂ ವೋಟ್ ಹಾಕ್ತಾರೆ. ಅದವತ್ತು ಗಾಂಧೀಜಿಗೆ ಗೊತ್ತಿದ್ದಾರೆ, ಇವ್ರಿಗೆ ಆ ವೋಟ್ನ ಶಕ್ತಿ ಗೊತ್ತಿಲ್ಲ. ಇವ್ರು ವೋಟ್ ಹಾಕ್ತಕ್ಕಂಥ ಹಕ್ಕನ್ನು ಕೊಟ್ಬಿಟ್ರೆ ಅವ್ರನ್ನೇ ಅವ್ರು ಮಾಡ್ಕೊಂಡ್ಬಿಡ್ತಾರೆ. ಆ ವೋಟ್ ಒಂದು ಬೆಲೆ ಇರಬೇಕು, ಒಂದು ಮೌಲ್ಯ ಇರಬೇಕು, ಕೊಡಬೇಡ್ರಿ ಅಂತಾರೆ. ಆದ್ರೆ ಅಂಬೇಡ್ಕರ್ ಅವ್ರಿಗೆ ಏನಿತ್ತು? ಪ್ರಜಾಪ್ರಭುತ್ವ ಪ್ರತಿಯೊಬ್ಬರೂ ಅದರಲ್ಲಿ ಭಾಗವಹಿಸಬೇಕು, ಪ್ರತಿಯೊಬ್ಬರು ಮತದಾನದಲ್ಲಿ ಭಾಗವಹಿಸಬೇಕು. ಆ ಮುಖಾಂತರ ಪ್ರಜಾಪ್ರಭುತ್ವಕ್ಕೆ ಒಂದು ಶಕ್ತಿಯನ್ನು ತಂದುಕೊಡ್ಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಗುಡಿಸೋದ್ರಿಂದ ಹಿಡಿದು ಅವ್ನು ಓದಿರ್ಲಿ, ಓದ್ದೇ ಇಲ್ಲೇ ಇರಲಿ, ಅವ್ನು ಗ್ರಾಜುಯೇಷನ್ ಮಾಡಿರ್ಲಿ, ಭೂಮಿ ಇರ್ಲಿ ಇಲ್ಲೇ ಇರಲಿ, ಅವ್ನಿಗೆ ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ಕೊಡಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹೋರಾಟ ಮಾಡಿ ನಮ್ಗೆ ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ತಂದುಕೊಟ್ರು. ಹಾಗಾಗಿ ಇವತ್ತು ರಾಜಕಾರಣಿಗಳು ಇವತ್ತೆಲ್ಲರೂ ಜನರನ್ನ ಒಂದು ರೀತಿ ಕಮಾಡಿಟ್ಸ್ ಅಂದ್ರೆ ಸರಕುಗಳ ತರ ಉಪಯೋಗಿಸ್ಕೊಂಡು
ತಮಗೆ ಬಂದಂಗೆ ತಮ್ಮಲ್ಲಿ ಎಷ್ಟು ಬಂಡವಾಳ ಇದೆ ಆ ಬಂಡವಾಳವನ್ನು ಹಾಕೋದು, ಅದರಿಂದ ಪ್ರತಿಫಲವನ್ನು ತೆಗಿತಕ್ಕಂಥ ಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಹಾಗಾಗಿ ಅಂಬೇಡ್ಕರ್ ಸಾಹೇಬರು ಇಲ್ಲ, ನಿಮ್ಮ ಬಡತನ ಹೋಗಬೇಕು, ನಿಮ್ಗೆ ಉದ್ಯೋಗ ಸಿಗಬೇಕು, ನಿಮ್ಗೆ ಶಿಕ್ಷಣ ಸಿಗಬೇಕು, ನೀವು ಸ್ವಾಭಿಮಾನದಿಂದ ಬದುಕಬೇಕು, ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ರಾತ್ರಿ 12 ಗಂಟೆಯಲ್ಲಿ ನಿರ್ಭೀತಿಯಿಂದ ಓಡಾಡ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ನೀವೆಲ್ಲರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಅಂಬೇಡ್ಕರ್ ಸಾಹೇಬರು ಓಟ್ ಹಾಕ್ತಕ್ಕಂಥ ಹಕ್ಕನ್ನು ಓಟ್ ಹಾಕ್ತಕ್ಕಂಥ ಹಕ್ಕು ಬಂದ ನಂತರದಲ್ಲಿ 1936ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ನಂತರ ಈಗೇನು 50 ವರ್ಷ ಆಯ್ತು ದಲಿತ ಸಂಘರ್ಷ ಸಮಿತಿ ಹುಟ್ಟಿ, ನಾವಿನ್ನೂ ಅದನ್ನು ಎಳ್ಕೊಂಡು ಹೋಗ್ತಾನೆ ಇದ್ದೀವಿ. ಜಗ್ಗಿ ಯಾರ್ಯಾರಿಗೆ ಎಷ್ಟೆಷ್ಟು ತಾಕತ್ತಿದೆಯೋ ಅಷ್ಟಷ್ಟು ಹೇಳ್ಕೊಳ್ಳೋದು. ಆದ್ರೆ ಅಂಬೇಡ್ಕರ್ ಸಾಹೇಬ್ ಯೋಚನೆ ಮಾಡಿದ್ರು, ಇಲ್ಲ ಈ ಸಂಘದಿಂದ ಏನು ಉಪಯೋಗ ಆಗೋದಿಲ್ಲ, ಹಾಗಾಗಿ ನಾನೇನಾದ್ರೂ ಬದಲಾವಣೆ ಮಾಡಬೇಕು ಅಂತೇಳಿ 1936ರಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತೇಳಿ ಒಂದು ಪಾರ್ಟಿಯನ್ನು ಕರ್ತಾರೆ. ಯಾಕೆ ಇಲ್ಲ, ನಾನು ಸಂವಿಧಾನವನ್ನ ಕಾನೂನನ್ನ ಜಾರಿ ಮಾಡತಕ್ಕಂಥ ಜಾಗಕ್ಕೆ ನಾನು ಹೋಗ್ಬೇಕು, ನನ್ನ ಜನ ಹೋಗ್ಬೇಕು, ಆಗ ಈ ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗ್ತದೆ, ಆಗ ನನ್ನ ಜನಕ್ಕೆ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಆಗ್ತದೆ, ಆಗ ನನ್ನ ಜನಕ್ಕೆ ಉದ್ಯೋಗ ಕೊಡಿಸೋದಕ್ಕೆ ಸಾಧ್ಯ ಆಗ್ತದೆ, ಭೂಮಿ ಕೊಡಿಸೋದಕ್ಕೆ ಸಾಧ್ಯ ಆಗ್ತದೆ, ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಅದು ನಮ್ಮ ಜನ ಕೇಳಿಲ್ಲ. ಕಾಂಗ್ರೆಸ್ ನಮ್ಮ ಜನ ಏನಂದ್ರೆ ಕಾಂಗ್ರೆಸ್ಸೇ ನಮ್ಮಪ್ಪ, ಕಾಂಗ್ರೆಸ್ಸೇ ನಮ್ಮಮ್ಮ ಅಂತ ಹೇಳಿ. ನೀವು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 1924ರಿಂದ ಅವರೇನು ಚಳವಳಿಯನ್ನು ಆರಂಭ ಮಾಡಿದ್ರು, ಅಲ್ಲಿಂದ ಇಲ್ಲಿಯವರೆಗೂ ಅಂಬೇಡ್ಕರ್ ಅವರನ್ನ ಮತ್ತು ಅಂಬೇಡ್ಕರ್ ಅವರ ಸಮುದಾಯಗಳನ್ನ ವಂಚಿಸ್ತಾನೆ ಬಂದಿದ್ದಾರೆ. ಒಂದ್ ಕಡೆ ಸಂಘ ಪರಿವಾರದವರು, ಮತ್ತೊಂದ್ ಕಡೆ ಕಾಂಗ್ರೆಸ್ನವರು. ನಿಮ್ಮ ಉದ್ಧಾರ ಮಾಡ್ತೀರಿ, ನಿಮ್ಮ ಉದ್ಧಾರಕ್ಕೋಸ್ಕರ ನಾವು ಹುಟ್ಟಿರೋದು ಅಂತ ಹೇಳಿ 78 ವರ್ಷಗಳಾಯ್ತು. ಇವತ್ತು ಚಂದಾಪುರದಿಂದ ಆನೆಗಳು ಬರ್ಬೇಕಾದ್ರೆ ಸರಿಯಾದ ಒಂದು ರಸ್ತೆ ಇಲ್ಲ. ಯಾರು ಕಾರಣ ಇದಕ್ಕೆ? ನಾವೇ ಕಾರಣ. ಯಾಕಂದ್ರೆ ಓಟ್ ಹಾಕಂತ ಸಂದರ್ಭ ಬಂದ್ರೆ ದುಡ್ಡಿಗೆ ಆಸೆ ಪಡ್ತೀರಿ, ಇಲ್ಲ ನೀವು ನಮ್ಮ ಜಾತಿ ಹೋದಪ್ಪ ಇವ್ರಿಗೆ ಓಟ್ ಹಾಕ್ರಿ. ಪಾರ್ಲಿಮೆಂಟ್ ಅಲ್ಲಿ ಇದ್ದು ನೀನು ಏನು ಮಾಡಿಲ್ಲಪ್ಪ, ಈ ಕ್ಷೇತ್ರದಿಂದ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಏನು ಮಾಡಿಲ್ಲ, ಮಿನಿಸ್ಟರ್ ಆಗಿ ಏನು ಮಾಡಿಲ್ಲ, ಅಂದ್ರೆ ಶೂಟು ಮೂಟ ಹಾಕೋದು ಮಾತ್ರ ಕಡಿಮೆ ಆಗಿಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ರಾಜಕಾರಣ ಮಾಡ್ತೀರಿ? ನಿಮ್ಗೆ ನಾನಾ ಮರ್ಯಾದೆ ಇದೆಯಾ ಅಂತ ಇವತ್ತು ನಾವು ಕೇಳಬೇಕಾಗಿದೆ. ಅದಕ್ಕೆ ಒಂದೇ ದಾರಿ ಏನು ಅಂದ್ರೆ ನಮ್ಮ ಓಟು ಮಾರಾಟ ಆಗಬಾರದು. ನಿಜವಾಗ್ಲೂ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ರೆ ಅವರು 1942ಕ್ಕೆ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ತಾರೆ. ಆಮೇಲೆ ಇಲ್ಲ, ಶೆಡ್ಯೂಲ್ ಕಾಸ್ಟ್ ಅವರ ರಾಜಕಾರಣ ಮಾಡಕ್ ಆಗೋದಿಲ್ಲ, ಎಲ್ಲ ಸಮುದಾಯದವರು ಇರಬೇಕು ಅಂತ ಹೇಳಿ 1956 ಸೆಪ್ಟೆಂಬರ್ 13ನೇ ತಾರೀಕು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದನ್ನ ರಿಜಿಸ್ಟ್ರೇಷನ್ ಆಗ್ತಾರೆ. ದುರಾದೃಷ್ಟವಶತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ರಿಜಿಸ್ಟ್ರೇಷನ್ ಆಗಿ ಬರೋದ್ರೊಳಗೆ ನಮ್ಮಿಂದ ದೂರ ಆಗ್ತಾರೆ. ಡಿಸೆಂಬರ್ 6ನೇ ತಾರೀಕು, ಡಿಸೆಂಬರ್ 5ನೇ ತಾರೀಕು ರಾತ್ರಿ 1956 ಅವರು ನಮ್ಮಿಂದ ದೂರ ಆಗ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನ್ನ ಪ್ರಶ್ನೆ, ನಮ್ಮ ಲೀಡರ್ಗಳಿಗೆ, ಅನೇಕ ಲೀಡರ್ಗಳಾಗಿರ್ಬೋದು, ಜಿಲ್ಲಾ ಮಟ್ಟದ ಲೀಡರ್ಗಳಾಗಿರ್ಬೋದು, ಇಲ್ಲಿದ್ದಾರೆ, ನಮ್ಮ ರಾಜು ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ, ನಮ್ಮ ಪರಮೇಶ್ವರಿ ಅವರಿದ್ದಾರೆ, ಮಂಜಣ್ಣ ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಕೇಶವ್ ಇದ್ದಾನೆ, ಮಿಂಟ್ರಿ ಇದ್ದಾನೆ, ನಮ್ದು ಸ್ಟೇಜ್ ಮೇಲೆ ತುಂಬಾ ಜನ ಇದ್ದೀವಿ. ನಾವು ಯಾವ್ದಕ್ಕೋಸ್ಕರ ಹೋರಾಟ ಮಾಡಬೇಕು? ನಮ್ ಗುರಿ ಇಲ್ಲ ಅಂದ್ರೆ, ಒಂದು ಸಿದ್ಧಾಂತ ಇಲ್ಲ ಅಂದ್ರೆ ನಾವು ಏನ್ ಮಾಡಬೇಕು? ಅಂಬೇಡ್ಕರ್ ಅವ್ರಿಗೆ ಜೈ ಅಥವಾ ಜೈ ಭೀಮ್ ಅಂತೀರಿ, ಜೈ 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 ಭೀಮ್ ಅಂತೀರಿ, ಎಲ್ಲ ಅಂತೀರಿ ಸರಿ. ಆದ್ರೆ ಅಂಬೇಡ್ಕರ್ ಅವರು ತೋರಿದಂತ ದಾರಿಯಲ್ಲಿ ನಮಗೆ ಹೋಗೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಆದ್ರೆ ಅಂಬೇಡ್ಕರ್ ಅವರು ಏನ್ ಹೇಳೋದು? ರತ್ತುಗೆ ಹೇಳ್ತಾರೆ, ರತ್ತು ಕೇಳ್ತಾರೆ ತನ್ನ ಆಪ್ತ ಕಾರ್ಯದರ್ಶಿ ಆದಂತವ್ರು. ಬಾಬಾ ಸಾಹೇಬ್ ಯಾಕೆ ಇತ್ತೀಚೆಗೆ ನೀವು ತುಂಬಾ ದುಃಖದಲ್ಲಿದ್ದೀರಿ, ನೋವಿನಲ್ಲಿದ್ದೀರಿ, ದಿನ ನೀವು ಕಣ್ಣೀರಾಗ್ತಾ ಇದ್ದೀರಲ್ಲ ಅಂತೇಳಿ.
ಅಂಬೇಡ್ಕರ್ ಅವರು ಸಾಯ್ಬೇಕಾದ್ರೆ ಕಣ್ಣೀರು ಹಾಕಿ ಸತ್ತಿತ್ತು. ಆದ್ರೆ ನಾವು ಇವತ್ತು AC ಕಾರುಗಳಲ್ಲಿ ಆರಾಮಾಗಿ ಅಂಬೇಡ್ಕರ್ ಅವರ ಹೆಸರು ಹೇಳ್ಕೊಂಡು ನೀಲಿ ಶಾಲು ಹಾಕೊಂಡು ಕಾರ್ಬನ್ ಬೋರ್ಡ್ ಹಾಕೊಂಡು ಆರಾಮಾಗಿ ರಾಜ ತರ ನಡೀತಾ ಇದ್ದೀವಿ. ಇದು ಏನ್ ದುರಂತಪ್ಪ? ತಂದೆ ತಾಯಿಗಳಿಗೆ ಊಟ ಹಾಕೋದಿಲ್ಲ, ನಾವು ಮಾತ್ರ ಮನುಷ್ಯ ದೊಡ್ಡ ಲೀಡರ್ ತರ ಮನುಷ್ಯ ತರ ಬದುಕ್ತಿರಲ್ಲ. ಇದಕ್ಕೇನಾದ್ರೂ ಬದುಕಿಗೆ ಒಂದು ಅರ್ಥ ಇದೆಯಾ? ನಮ್ಮ ಬದುಕಿಗೆ ಏನಾದ್ರೂ ಅರ್ಥ ಇದೆಯಾ ಅಂತ ಇವತ್ತು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಎಲ್ಲಿವರೆಗೂ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳೋದಿಲ್ವೋ, ಎಲ್ಲಿವರೆಗೂ ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಳ್ಳೋದಿಲ್ವೋ, ಎಲ್ಲಿವರೆಗೂ ನಾವು ಅಂಬೇಡ್ಕರ್ ಅವರ ದಾರಿಯಲ್ಲಿ ಸಾಗೋದಿಲ್ವೋ, ಅಲ್ಲಿವರೆಗೂ ಈ ಸಮಾಜದ ಈ ಸಮುದಾಯದ ಶತ್ರುಗಳು ಯಾರು ಅಂತ ಅದು ನಾವೇ. ಇದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಯಾರೇ ಆಗಿರಲಿ, ನಾನು ನೋಡಿದ್ದೀನಪ್ಪ 40 ವರ್ಷಗಳಿಂದ. ನಮ್ಮ ಸ್ಟೇಟ್ ಕಮಿಟಿಗೆ ಬರ್ತಾರೆ ತುಂಬಾ ಜನ, ಎಲ್ಲೂ ಬೇರೆ ಬೇರೆ ಕಡೆ ಬೀದರ್ನಿಂದ KGF ಬರ್ತಾರೆ. ಏನ್ ಭಾಷಣ ಹೊಡಿತಾರೆ ಮತ್ತೆ ಅಲ್ಲಿ ಯಾವಾಗ ಕಾಂಗ್ರೆಸ್ ಮನೆಯಲ್ಲಿ ಕೂತಿರ್ತಾರೆ. ನಾಚಿಕೆ ಆಗ್ಬೇಕು. ನಾವು ಅದಕ್ಕೆ ಇವತ್ತು ದಲಿತ ಸಂಘ ಇಷ್ಟೊಂದು ಆಗೋದಿಲ್ಲ. ರಾಜು ಇದ್ದಾನೆ, ನಮ್ಮ KV ರಾಜು. ತುಂಬಾ ವರ್ಷಗಳಲ್ಲಿ ನಾವು ಇಬ್ರು ರಾಜ್ಯ ಸಮಿತಿಯಲ್ಲಿ ಇದ್ದೀವಿ, ಒಂದು 20-25 ವರ್ಷಗಳಿಂದ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಆ ದಲಿತ ಸಂಘ ಸಮಿತಿ ಬಿಟ್ಬಿಟ್ರೆ ಇನ್ನೆಷ್ಟು ಹೇಳಲಾಡ್ತಾರೆ. ಅಂಬೇಡ್ಕರ್ ಸಾಹೇಬರು ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಕಟ್ಟಿ 1924ರಲ್ಲಿ 1935 ಅದನ್ನು ಬಿಟ್ಬಿಟ್ರು. ಅವರು ಅಧಿಕಾರದ ಕಡೆ ನಡೀರಿ, ನನ್ನ ಜನ ಈ ದೇಶವನ್ನು ಆಳೋದನ್ನ ನನ್ನ ಕಣ್ಣಾರೆ ಕಾಣಬೇಕು ಅಂತ ಅಂಬೇಡ್ಕರ್ ಸಾಹೇಬರ ಕನಸು. ಹಾಗಾಗಿ ಸ್ವಲ್ಪ ಈ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಆಗಬೇಕು, ಚರ್ಚೆ ಆಗಬೇಕು. ಬಾಬಾ ಸಾಹೇಬರ ಜಯಂತಿ ಯಾಕೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಾವು ಹೋಗಬಾರದು, ಅಂಬೇಡ್ಕರ್ ಅವರ ವಿಚಾರಗಳಿಗೆ ವಿರುದ್ಧವಾಗಿ ಹೋಗಬಾರದು. ಇಲ್ಲಾಂದ್ರೆ ಸುಮ್ಮನೆ ಇದ್ರಲ್ಲ, ಅಂಬೇಡ್ಕರ್ ಅವರನ್ನ ನೆನೆಸ್ಕೊಳ್ಳೋದು ಬೇಡ. ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳ್ತೀರಿ, ಅಂಬೇಡ್ಕರ್ ಅವರ ಜಯಂತಿಯನ್ನ ಮಾಡ್ತೀರಿ, ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಬದುಕ್ತೀರಿ ಅಂದ್ರೆ ಅವ್ರು ತೋರದಂತ ದಾರಿಯಲ್ಲಿ ಹೋಗ್ಬೇಕು. ಹಾಗಾಗಿ ಅಂಬೇಡ್ಕರ್ ಅವರ ಕನಸು ಈ ದೇಶದ ಸ್ವತಂತ್ರವಾಗಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್, ಸ್ವತಂತ್ರ ರಾಜಕಾರಣಕ್ಕಾಗಿ ಒಂದಾಗಿ. ಯಾಕೆ ಶೋಷಕರು ಒಂದಾಗಬೇಕು ಅಂದ್ರೆ, ಈ ದೇಶದಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀರಲ್ಲ, ಎಲ್ಲ ಊರಿನಿಂದ ಹೊರಗಡೆ ಇದ್ದಂತ ಸಮುದಾಯಗಳು ಇವತ್ತು ಊರಿನ ಒಳಗಡೆ ಬಂದಿದ್ದೀರಿ, ಅಸೆಂಬ್ಲಿ ಪಾರ್ಲಿಮೆಂಟ್ಗೆ ಬಂದಿದ್ದೀರಿ. ಆದ್ರೆ ನಮ್ಮಲ್ಲೇ ಆ ವೈಷಮ್ಯಗಳು, ಅವನ ಆ ಜಾತಿ, ಈ ಜಾತಿ, ಇವನ ಆ ಭಾಷೆ, ಈ ಭಾಷೆ, ಅವನ ಆ ಧರ್ಮ, ನಾವೆಲ್ಲ ಮನುಷ್ಯರು, ನಾವೆಲ್ಲರೂ ಒಂದಾಗಿ ಏನು ಸರ್ಕಾರದಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರಲ್ಲ ಅದನ್ನ ತಡೆಗಟ್ಟಿ ನಮ್ಮ ಸಮುದಾಯದ ಅಭಿವೃದ್ಧಿಗೆ ನಾವು ಮುಂದಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಥವಾ ಏನ್ ದಲಿತ ಸಂಘ ಸಂಸ್ಥೆ ಅಂಬೇಡ್ಕರ್ ಮಾರ್ಗ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂಬೇಡ್ಕರ್ ಮಾರ್ಗ ಅಂದ್ರೆ ಏನು? ಅವ್ರು ತೋದಂತ ದಾರಿಯಲ್ಲಿ ಸಾಗೋದಪ್ಪ, ಆ ಮಾರ್ಗದಲ್ಲಿ ಹೋಗ್ಬೇಕು ಅಂತ. ನೀವು ಆ ಮಾರ್ಗ ಬಿಟ್ಟುಬಿಟ್ಟು ಭಾಷಣಕ್ಕೆ ಮಾತ್ರ ಆ ಮಾರ್ಗ, ಆಮೇಲೆ ನೋಡ್ರೆ ಬೇರೆ ಬೇರೆ ಮಾರ್ಗಗಳು, ನಿಮ್ಮದೇ ಆದಂತಹ ಮಾರ್ಗಗಳು, ಕಾಂಗ್ರೆಸ್ ಮಾರ್ಗ, BJP ಮಾರ್ಗ, ಜನತಾದಳ ಮಾರ್ಗ, ಕಮ್ಯುನಿಸ್ಟ್ ಮಾರ್ಗ, ಯಾವುದೇದೋ ಮಾರ್ಗಗಳು. ನಾವು ಪ್ರಮಾಣ ಮಾಡೋಣ ಇಲ್ಲ, ಇವತ್ತಿನ ಮುಂದೆ ಯಾರು ಆನೇಕಲ್ಲಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಜಿಲ್ಲಾ ಪಂಚಾಯತಿನೋ, ತಾಲೂಕು ಪಂಚಾಯತಿನೋ ಅಥವಾ ವಿಧಾನಸಭೆಗೋ ನಾವು ಬಾಬಾ ಸಾಹೇಬರ ಪಕ್ಷದಲ್ಲಿ ನಿಲ್ತೀರಿ. ಇಲ್ಲೊಬ್ರು ಹಿಂದೆ ಬಹುಜನ ಸಮಾಜ ಪಾರ್ಟಿಯಲ್ಲಿ ಕಂಟೆಸ್ಟ್ ಮಾಡಿದ್ರೆ ಆ DK ಸುರೇಶ್ ಅಂತ ದುಡ್ಡು ಇಸ್ಕೊಂಡು ಆಟೋಮೆಟಿಕ್ ಹಂಗಾಗಬಾರ್ದು. ನಾವು ನೋಡಿ, ಕಾಂಶಿರಾಮ್ ಸಾಹೇಬ್ರು 64ರಲ್ಲಿ ಅವರು ಕೆಲಸವನ್ನ ಬಿಡ್ತಾರೆ, 78ರಲ್ಲಿ ಬಾಂಬ್ ಸೇಫನ್ನ ಕಟ್ತಾರೆ. SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ನೌಕರ ಫೆಡರೇಷನ್ ಅದನ್ನೇನು ರಿಜಿಸ್ಟರ್ ಮಾಡಕ್ ಹೋಗೋದಿಲ್ಲ. ಅವ್ರು ಹೇಳ್ತಾರೆ, ನೀವೆಲ್ಲ ನೌಕರರು ಏನಿದ್ದೀರಿ, ಅಂಬೇಡ್ಕರ್ ಅವರ ಹೋರಾಟದಿಂದ ಬಂದಿದ್ದೀರಿ, ಅಂಬೇಡ್ಕರ್ ಅವರ ಶ್ರಮದಿಂದ ಬಂದಿದ್ದೀರಿ, ಅವರ ಬೆವರಿಂದ ಬಂದಿದ್ದೀರಿ. ನೀವು ತಿಂಗಳಿಗೆ 2 ರೂಪಾಯಿ ಕೊಡ್ರಿ, ನಿಮ್ಮ ಸಮಸ್ಯೆಗಳನ್ನ ನಾನು ಬಗೆಹರಿಸ್ತೀನಿ, ಈ ಸಮುದಾಯವನ್ನು ನಾನು ಸಂಘಟನೆ ಮಾಡ್ತೀನಿ ಅಂತ ಹೇಳಿ 78ರಲ್ಲಿ 2 ಲಕ್ಷ ಸದಸ್ಯರನ್ನ ಮಾಡ್ತಾರೆ. 82ರಲ್ಲಿ
DS4 ಅಂತ ಕಟ್ತಾರೆ, ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ಅಂತೇಳಿ. ಅದರ ಮುಖಾಂತರ ಚುನಾವಣೆಗಳಿಗೆ ಹೋಗ್ತಾರೆ, ಅಲ್ಲಿ ಸಕ್ಸಸ್ ಆಗಲ್ಲ. 84ರಲ್ಲಿ ಬಹುಜನ್ ಸಮಾಜ್ ಪಾರ್ಟಿನ ಕಟ್ತಾರೆ. 95ರಲ್ಲಿ ಈ ದೇಶದ ದೊಡ್ಡ ರಾಜ್ಯದ ಉತ್ತರ ಪ್ರದೇಶಕ್ಕೆ ಒಬ್ಬ ತಳ ಸಮುದಾಯದ ಹೆಣ್ಣು ಮಗಳನ್ನ, ಈ ದೇಶದ ಮೂಲ ನಿವಾಸಿಗೆ ಸೇರಿದಂತ ಹೆಣ್ಣು ಮಗಳನ್ನ ಮುಖ್ಯಮಂತ್ರಿ ಮಾಡ್ತಾರೆ. ನಮ್ಮ ಕೈಲಿ ಯಾಕೆ ಸಾಧ್ಯ ಆಗಲ್ಲ? 1974 ಜನವರಿ 24ನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಭದ್ರಾವತಿಯಲ್ಲಿ ದಲಿತ ಸಂಘ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ರು, ರಿಜಿಸ್ಟರ್ ಮಾಡಿಸಿದ್ರು. 50 ವರ್ಷಗಳಾಗೋಯ್ತು, 51ನೇ ವರ್ಷದಲ್ಲಿದ್ದೀರಿ. ಇವತ್ತು ದಲಿತ ಸಂಘ ಸಂಸ್ಥೆ ಒಬ್ಬ MLA ಒಬ್ಬ MP ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಕಳ್ಸಕ್ಕಾಗಿಲ್ಲ. ನಮ್ಮ ಪಕ್ಕದ ರಾಜ್ಯ ತಿರುಮಾವಳರು PVK ಮಾಡ್ಕೊಂಡಿದ್ದಾರೆ, PCK ಮಾಡ್ಕೊಂಡಿದ್ದಾರೆ. ಈಗ ಇಬ್ರು MP-ಗಳಿದ್ದಾರೆ, ಇವತ್ತಿಬ್ರು MLA-ಗಳಿದ್ದಾರೆ, ಮಿನಿಸ್ಟರ್ ಆಗ್ತಾ ಇದ್ದಾರೆ. ನಮ್ಗೆ ಇನ್ನೂ ಭಿಕ್ಷೆ ಬೇಕಂತದ್ದು ಯಾಕ್ರಿ ಇದು? ಈ ದಲಿತ ಸಂಘ ಸಂಸ್ಥೆ ಏನು ಒತ್ಕೊಂಡು ತಿರ್ಕೊಂಡು ಅದೇನಪ್ಪ ಆಗೈತೆ ನಿಮ್ಗೆ? ಹಾಗಾಗಿ ಇದನ್ನ ಆಂತರಿಕವಾಗಿ ಮಾತಾಡಬೇಕು. ಆದ್ರೂ ಎಲ್ಲಾದ್ರೂ ಗೊತ್ತಾಗಲಿ, ಮಾನವರಿಯದಿದ್ರೆ ಎಲ್ಲ ಹೋಗಿ ಅಂತೇಳಿ ಬಹಿರಂಗವಾಗಿ ಮಾತಾಡ್ತಾ ಇದ್ದೀನಿ. ದಯಮಾಡಿ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವು ಸಾಗಬೇಕಾಗಿದೆ. ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಚಳವಳಿಯನ್ನು ಕಟ್ಟಬೇಕಾಗಿದೆ. ಕಾಶಿರಾಮ್ ಸಾಹೇಬರು ಹೇಳ್ತಾ ಇದ್ರು, ನೀವು ನಾನ್ ಪೊಲಿಟಿಕಲ್ ರೂಟ್ಸ್ ಏನಿದೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನೀವು ಗಟ್ಟಿಗೊಳ್ಬೇಕಾದ್ರೆ ಆ ನಾನ್ ಪೊಲಿಟಿಕಲ್ ರೂಟ್ಸ್ ನೀವು ಸ್ಟ್ರೆಂಥನ್ ಮಾಡಬೇಕು ಅಂತೇಳಿ. ಹಾಗಾಗಿ ಇದೇ ತಿಂಗಳು ನಾವು 25 ಮತ್ತು 26ನೇ ತಾರೀಕು ಮೇಲ್ಕೋಟೆ, ಮಂಡ್ಯ ಜಿಲ್ಲೆಯ ಪಾಂಡವಪುರದ ಮೇಲ್ಕೋಟೆಯಲ್ಲಿ 2 ದಿವಸಗಳ ಒಂದು ಚಿಂತನಾ ಸಭೆಯನ್ನು ಮಾಡ್ತಾ ಇದ್ದೀವಿ. ಹೌದು, ಕರ್ನಾಟಕದಲ್ಲಿ ನಾವು ಬಾಬಾ ಸಾಹೇಬರ ಮಾರ್ಗದಲ್ಲಿ ನಾವು ಸಾಗಬೇಕು. ಬಾಬಾ ಸಾಹೇಬರು ಏನು ಕಂಡುಕೊಂಡಿರೋ ಅದನ್ನು ಹೆಂಗೆ ಇನ್ನು 2 ವರ್ಷದಲ್ಲಿ ಸಾಧ್ಯತೆಗಳಿದೆಯಾ? ಒಂದು ಕಾಂಕ್ರೀಟ್ ಆಗಿ ಒಂದು ಬದ್ಧತೆಯಿಂದ ಚಳವಳಿಯನ್ನು ಕಟ್ಟೋದಕ್ಕೆ ಸಾಧ್ಯತೆಗಳು ಆಗ್ತದ ಅಂತೇಳಿ ರಾಜ್ಯದ ಕೆಲವು ಪ್ರಮುಖರನ್ನ ನಾವು 20-25 ಜನನಷ್ಟೇ ನಾವು ಕರೆದು ಚರ್ಚೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಈ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ, ಒಂದು ಸಮಾನತೆಯ ಸಮಾಜವನ್ನ ಕಟ್ಟೋಣ. ಯಾಕಂದ್ರೆ ಬಡವರು ಇಲ್ಲದಂತ, ಶ್ರೀಮಂತರು ಇಲ್ಲದಂತ ಒಂದು ಸಮಾಜ ನಿರ್ಮಾಣ ಆಗಬೇಕಾಗಿದೆ. ಇವತ್ತು ನಮ್ಮ ಜನ ಎಲ್ಲ ಗ್ಯಾರಂಟಿಗಳ ಹಿಂದೆ ಹೊರಟಿದ್ದಾರೆ. ಬಸ್ ಫ್ರೀ ಅಂತಾರೆ, ಅಕ್ಕಿ ಫ್ರೀ ಅಂತಾರೆ, ಕರೆಂಟ್ ಫ್ರೀ ಅಂತಾರೆ. ಅರೆ ನಿಮಗೆ ಉದ್ಯೋಗ ಫ್ರೀ ಅಂತ ಹೇಳ್ಬೇಕಾಗಿತ್ತಲ್ಲ, ಉದ್ಯೋಗದ ಗ್ಯಾರಂಟಿ ಕೊಡಬೇಕಾಗಿತ್ತು, ಶಿಕ್ಷಣದ ಗ್ಯಾರಂಟಿ ಕೊಡಬೇಕಾಗಿತ್ತು, ಆರೋಗ್ಯದ ಗ್ಯಾರಂಟಿ ಕೊಡಬೇಕಾಗಿತ್ತು. ಆದ್ರೆ ಸಿದ್ದರಾಮಯ್ಯಗೆ ಇದ್ಯಾವುದು ಅರ್ಥ ಆಗಲ್ಲ. ನಾನು ಅಧಿಕಾರದಲ್ಲಿದ್ದೀನ, ನಾನು ಏನೇನು ಮಾಡಬೇಕು ಅದು ಮಾಡ್ಕೊಳ್ತಾ ಇದ್ದೇನೆ. ಸಮಾಜವನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ದೇನೆ, ಸಮಾಜವನ್ನ ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದೇನೆ, ಸಮಾಜವನ್ನ ನಿಶಕ್ತೀಕರಣಗೊಳಿಸ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಜನಜಾಗೃತಿಯನ್ನು ಉಂಟು ಮಾಡೋದ್ರ ಮುಖಾಂತರ ಈ ಚಳವಳಿಯನ್ನು ತೆಗೆದುಕೊಂಡಾಗ ಅಂತ ಹೇಳಿ ಮತ್ತೊಮ್ಮೆ ನಾನು ಆನೇಕಲ್ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಪದಾಧಿಕಾರಿಗಳು ತಾವೆಲ್ಲರೂ ಏನು ತುಂಬಾ ಶ್ರಮ ಪಟ್ಟು ಈ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ರಾಜ್ಯ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಇದುವರೆಗೂ ಮಾತಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.
ಇವತ್ತು ಆನೇಕಲ್ ತಾಲೂಕಲ್ಲಿ ಈ ಸಾಕಷ್ಟು ವರ್ಷಗಳಾದ ನಂತರದಲ್ಲಿ ಟೌನಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಅಂಬೇಡ್ಕರ್ ಅವರ ಜಯಂತಿಯ ಹೆಸರಿನಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಮ್ಮ ಹಿರಿಯರಾದಂಥ ಮುನಿಯಲ್ಲಪ್ಪನವರು, ಶ್ರೀನಿವಾಸ್ ಅವರು, ನಾರಾಯಣ ಸ್ವಾಮಿಯವರು, ವೆಂಕಟೇಶ್ ಅವರು ಮತ್ತು ಅನೇಕ ಸ್ನೇಹಿತರು ಆನೇಕಲ್ಲು ಮತ್ತು ಅವರೆಲ್ಲ ರಾಜ್ಯ ಸಮಿತಿ ಸದಸ್ಯರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಾವು ಸಾಗಬೇಕು ಅಂತೇಳಿ. ಇವತ್ತು ದಿಕ್ಕು ತಪ್ಪೋಗಿದೆ ಈ ಸಮಾಜ, ಮತ್ತು ಛಿದ್ರ ಆಗ್ತಾಯಿದೆ. ಈ ಛಿದ್ರಗೊಂಡಿರ್ತಕ್ಕಂಥ ಸಮಾಜವನ್ನು ಮತ್ತೆ ಬೆಸೆತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಈ ಸಮಾವೇಶದ ಮೂಲ ಉದ್ದೇಶವನ್ನು ಇಟ್ಕೊಂಡು, ಯಾಕಂದರೆ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಬೇಕು ಅಂಥೇಳಿ ಅದರ ಮುಖಾಂತರ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಬೇಕು ಅಂಥೇಳಿ ಈ ಕಾರ್ಯಕ್ರಮ ನಂಬ್ಕೊಂಡಿದ್ರಿ. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಅದೊಂದು ಸಾಂಕೇತಿಕವಾಗಿ ಅದನ್ನು ಆ ಹೆಸರನ್ನು ಇಟ್ಕೊಂಡು ಆ ಮುಖಾಂತರ ಈ ಸಮುದಾಯಗಳನ್ನು ಬೆಸೆತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಮಹೇಶು, ನಮ್ಮ ಎಲ್ಲ ಸ್ನೇಹಿತರು ಸೇರಿ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇದನ್ನು ಮತ್ತೆ ಹೆಂಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ನಾವು ರಾಜ್ಯ ಮಟ್ಟದಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ. ಇವತ್ತು ಎಲ್ಲ ದಲಿತ ಸಂಘಟನೆಗಳು ಅಥವಾ ಅಂಬೇಡ್ಕರ್ ಅವರ ಹೆಸರಿನಲ್ಲಿರ್ತಕ್ಕಂಥ ಪಕ್ಷಗಳು ಇವತ್ತು ದಿನದಿಂದ ದಿನಕ್ಕೆ ತಮ್ಮ ಅಸ್ತಿತ್ವಗಳನ್ನು ಕಳ್ಕೊಳ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಇದನ್ನು ಹೆಂಗೆ ಪುನಶ್ಚೇತನಗೊಳಿಸಬೇಕು ಅಂಥೇಳಿ ಇದೇ ತಿಂಗಳು 25 ಮತ್ತು 26ನೇ ತಾರೀಕು ನಾವು ಮೇಲ್ಕೋಟೆಯಲ್ಲಿ 2 ದಿವಸಗಳ ಚಿಂತನ ಸಭೆ ಅಂತೇಳಿ ನಮ್ಮಲ್ಲೇ ನಮ್ಮ ರಾಜ್ಯದ ಸುಮಾರು 20-25 ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರೋಂಥವ್ರನ್ನ ಒಂದು ಕಡೆ ಸೇರಿಸಿ ಅವರ ಅಭಿಪ್ರಾಯಗಳನ್ನು, ಅವರ ಸಲಹೆಗಳನ್ನು ತೆಗೆದುಕೊಂಡು ಚಳುವಳಿಯನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ ಮುಂದೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಚಳುವಳಿಯನ್ನು 2028ಕ್ಕೆ ಒಂದು ಕಾಲಘಟ್ಟಕ್ಕೆ ಇದನ್ನು ತೊಗೊಂಡು ಬರಬೇಕು. ಯಾಕಂದರೆ ದಲಿತ ಸಂಘರ್ಷ ಸಮಿತಿ ಹುಟ್ಟಿ ಹೆಚ್ಚು ಕಡಿಮೆ 50 ವರ್ಷ ಕಳೆದೋಗಿದೆ. ಮತ್ತು ಬಹುಜನ ಸಮಾಜ ಪಾರ್ಟಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂಥ ಪಾರ್ಟಿ ಕರ್ನಾಟಕದಲ್ಲಿ 6 ಸಾರಿ MLAಗಳಾಗಿರ್ತಕ್ಕಂಥ, ಆದ್ರೂ ಅದು ರಾಜ್ಯ ಮಟ್ಟದಲ್ಲಿ ಒಂದು ಪಾರ್ಟಿಯಾಗಿ ಎಮರ್ಜ್ ಆಗೋದಕ್ಕೆ ಆಗಿಲ್ಲ. KGF ಅಲ್ಲಿ CM ಆರ್ಮುಗಮ್ ಅವರು 2 ಸಾರಿ, ರಾಜೇಂದ್ರನ್ 2 ಸಾರಿ, ಆಮೇಲೆ SS ಅರ್ಕೆರೆ ಅಂತೇಳಿ ಬಿಜಾಪುರದಲ್ಲಿ ಅವರು 1 ಸಾರಿ, ಸುಮಾರು 5 ಸಾರಿ MLAಗಳಾಗಿದ್ದಾರೆ. ಆದ್ರೂ ಆ ಪಾರ್ಟಿ ಯಾಕೋ ಏನೋ ಗೊತ್ತು ಅಲ್ಲಲ್ಲಿಗೆ ನಿಂತೋಗಿದೆ. ಮತ್ತು ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿಯಾದಂಥ ಪ್ರಕಾಶ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಮತ್ತೆ ಅದನ್ನು ಪುನಶ್ಚೇತನಗೊಳಿಸಬೇಕು, ಮತ್ತೆ ಅದನ್ನು ಮೂಲ ಅಂದರೆ ಮೇನ್ ಸ್ಟ್ರೀಮ್ಗೆ ತರಬೇಕು ಅಂತಕ್ಕಂಥ ಆಶಯಗಳನ್ನ ಇಟ್ಕೊಂಡು ನಾವು ಹೊರಟಿದ್ದೀರಿ. ಈ ನಿಟ್ಟಿನಲ್ಲಿ ಆನೇಕಲ್ನಲ್ಲಿ ಇವತ್ತು ನಮ್ಮ ಅನೇಕ ಹಿರಿಯರಿದ್ದಾರೆ. ಅವರೆಲ್ಲರನ್ನೂ ಶ್ರಮಪಟ್ಟು ಇಲ್ಲ ಸರ್ ನಾವು ಜವಾಬ್ದಾರಿ ತಗೊಂಡು ಮಾಡ್ತೀವಿ ಅಂತೇಳಿ ಇವತ್ತು ಈ ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮತ್ತೆ ವಿಶೇಷವಾಗಿ ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಅವ್ರ ಜೊತೆಯಲ್ಲಿ ನಾನು ಇರ್ತೀನಿ. ಜೊತೆಯಲ್ಲಿದ್ದು ಈ ಚಳುವಳಿಯನ್ನು ಹೆಂಗೆ ತೆಗೆದುಕೊಂಡು ಹೋಗಬೇಕು, ಇದು ಹೆಂಗೆ ಶೋಷಿತ ಸಮುದಾಯಗಳ ಪರವಾಗಿ ಮತ್ತು ದುಡಿಯೋ ವರ್ಗದ ಪರವಾಗಿ, ಮಹಿಳೆಯರ ಪರವಾಗಿ, ಆದಿವಾಸಿಗಳ ಪರವಾಗಿ ಕೆಲಸ ಮಾಡಬೇಕು. ಅರೆ ಸಿದ್ದರಾಮಯ್ಯ ಇದ್ದಾರಲ್ಲ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯ ಏನೂ ಮಾಡ್ತಾಯಿಲ್ಲ, ಬರೀ ಗ್ಯಾರಂಟಿಗಳಲ್ಲಿ ಜನರನ್ನು ಮೋಸ ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಒಂದು ಇದೇ ತಿಂಗಳ 20ನೇ ತಾರೀಕು KSRTC ನೌಕರರು ಸ್ಟ್ರೈಕ್ ಮಾಡ್ತಾವ್ರೆ. ಅವ್ರಿಗೆ ನೋಡಿರಿ 1/1/2020 ಅವರಿಗೆ ಅರಿಯಸ್ ಕೊಡಬೇಕಾಯ್ತು, ಕೊಟ್ಟಿಲ್ಲ. 38 ತಿಂಗಳು ಅರಿಯಸ್ ಕೊಟ್ಟಿಲ್ಲ. ನಾವು ಸದೃಢ ಆಗಿದ್ದೀರಿ ಅಂತಾರೆ. ಹೋಗಲಿ, ಹೊಸ ಅಗ್ರಿಮೆಂಟು 2024 1/4/2024 ಮಾಡಬೇಕಾಗಿತ್ತು, 25 ಮಾಡ್ತೀರಿ ಅಂತ. ಅಲ್ಲ 12 ತಿಂಗಳನ್ನ ಅಂದರೆ ನೌಕರರನ್ನು ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾರೆ. ನೌಕರರನ್ನ ಹಿಂಗೆ ದುಡಿಯುವ ವರ್ಗವನ್ನು ಹಿಂಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನಿಗೆ ಶಾಪ ತಟ್ಟದೆ. ಇನ್ನು ದಲಿತರ ವಿಚಾರದಲ್ಲಿ 1 ಎಕರೆ ಭೂಮಿ ಯಾರಿಗೂ ಕೊಟ್ಟೇ ಇಲ್ಲ. KIDBಯಲ್ಲಿ ಕೊಟ್ಟಿದ್ದೀರಿ ಅಂತಾರೆ. 10 ಲಕ್ಷ 20 ಲಕ್ಷ ಎಲ್ಲಿ ಕಟ್ಟೋಕ್ಕೆ ಸಾಧ್ಯ ಆಗ್ತದೆ? ನನಗೆ ಯಾರೋ ಬೆಳಗ್ಗೆ ಒಂದು 25 ಲಕ್ಷ ಅಡ್ಜಸ್ಟ್ 5 ಲಕ್ಷ 1 ಲಕ್ಷ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಇವಾಗ. ಇಂಥ ಪರಿಸ್ಥಿತಿಯಲ್ಲಿ ಸಬಲೀಕರಣದ ಕಡೆ ಈ ಶೋಷಿತ ಶಿಕ್ಷಣವನ್ನು ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರಪ್ಪ. 7 ಶಾಲೆ 8 ಶಾಲೆ ಸೇರಿ 1 ಶಾಲೆ ಮಾಡ್ತಾರಂತೆ. ಅಂದರೆ ನಿಮ್ಮ ಉದ್ದೇಶ ಏನು? ಶಿಕ್ಷಣವನ್ನು ಗ್ಯಾರಂಟಿ ಮಾಡಿ ಒಂದು ಹಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದರೆ ಅವನಿಗೊಂದು ಶಾಲೆ ಇರಬೇಕು. ಅದು ಏನು ಕಳ್ಕೊಳ್ಳೋದೇನು ರೀ ನೀವು ಕಳ್ಕೊಳ್ತೀರಿ? ಕೇರಳದಲ್ಲಿ 98% ಇದೆಯಪ್ಪ ಎಜುಕೇಷನ್ ರೇಟು. ನಮ್ಮಲ್ಲಿ ಯಾಕೆ 60% ಇದೆ? 70 ಯಾಕೆ ದಾಟೋಕ್ಕಾಗಿಲ್ಲ? ಅರೆ ನಿಮ್ಮ ಮೋಜು ಮಸ್ತಿಗಳನ್ನು ಬಿಡ್ರಿ.
ಶಿಕ್ಷಣದ ಗ್ಯಾರಂಟಿಯನ್ನು ಕೊಡ್ರಿ, ಆರೋಗ್ಯದ ಗ್ಯಾರಂಟಿಯನ್ನು ಕೊಡ್ರಿ. ಆರೋಗ್ಯ ಇವತ್ತು ಹಾಳಾಗಿ ಹೋಗ್ತಾ ಇದೆ. ವ್ಯಾಕ್ಸಿನ್ ತಗೊಂಡು ಕೋವಿಡ್ ನಂತರದಲ್ಲಿ 19-20ರಲ್ಲಿ ಏನು ಕೋವಿಡ್ ತಗೊಂಡ ನಂತರದಲ್ಲಿ ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ಮೊನ್ನೆ ಯಾರೋ ಪಾಪ ಒಬ್ಬ 47 ವರ್ಷದ ಸತ್ತೋದ, ಪುನೀತ್ ರಾಜ್ಕುಮಾರ್ ಸತ್ತೋದ್ರು ವ್ಯಾಕ್ಸಿನ್ ತಗೊಂಡು. ಈಗ ಆರೋಗ್ಯದ ಗ್ಯಾರಂಟಿ ಕೊಡಿ. ಲಕ್ಷಾಂತರ ರೂಪಾಯಿ ಮಣಿಪಾಲಿಗೆ ನೀವು ತೋರ್ಸೋಕೆ ಹೋದರೆ 5,000 ರೂಪಾಯಿ ಇಲ್ದಿದ್ದು ಒಳಗಡೆ ಹೆಜ್ಜೆ ಇಡೋಕ್ಕಾಗಲ್ಲ. ಈ ಕಡೆ ಈ ಸರ್ಕಾರಗಳು ಮಾಡಿಲ್ಲ, ನಾವು ಮಾಡ್ತೀವಿ ಅಂತ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಜನಜಾಗೃತಿಯನ್ನು ಮತ್ತು ತುಂಬ ಕಮಿಟೆಡ್ ಆಗಿ ಇವತ್ತು ನಾವು ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅಂಬೇಡ್ಕರ್ ಆಶಯ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಹೇಳ್ತಾರೆ, ನಾವು ಕೂಡ ಅಂಬೇಡ್ಕರ್ ಆಶಯಗಳನ್ನ ಇವತ್ತು ಈಡೇರಿಸ್ತಾ ಇರೋದು, ಅವರ ಕನಸುಗಳನ್ನೇ ನನಸು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಣ್ಣ ಎಕ್ಸಾಂಪಲ್, ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದಾರು ಕಾಂಗ್ರೆಸ್ನವರು. ಆಮೇಲೆ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ಲನ್ನು ತಂದವಾಗ ಅದನ್ನು ವಿರೋಧ ಮಾಡಿದವರು ಯಾರು? ಇವತ್ತಿನ BJP. ಇದು ವೆರಿ ಸಿಂಪಲ್ಲು. ಇವರೆಲ್ಲ ಅಂಬೇಡ್ಕರ್ ಅವರ ವಿರೋಧಿಗಳು, ಆ ಸಮುದಾಯದ ವಿರೋಧಿಗಳು ಅನ್ನೋದಕ್ಕೆ. ಇನ್ನೇನು ಬೇರೆ ಏನು ಹೇಳಂಗೆ ಇಲ್ಲ. ನೀವು ಮಾತಾಡೋಕ್ಕೆ ಹೋದರೆ ಇವರ ಎಲ್ಲವನ್ನು ತೆಗೆದು ಇಟ್ಬಿಡ್ತೀರಿ ಮುಂದೆ. ಇವ್ರು ಏನೇನು ಮಾಡಿದ್ದಾರೆ, ಏನೇನು ತೊಂದರೆ ಕೊಟ್ಟಿದ್ದಾರೆ, ನಮಗೇನೇನು ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ. ಹಾಗಾಗಿ ಒಂದು ಪರ್ಯಾಯ ಇಲ್ಲ. ಈಗಾಗಲೇ ನಾವು ಕೋಡಿಹಳ್ಳಿ ಚಂದ್ರಶೇಖರ್ ಅವರು, ಮಾರ್ಸಂದ್ರ ಮುನಿಯಪ್ಪ, ಗೋಪಿನಾಥ್, CM ಇಬ್ರಾಹಿಮು ಮತ್ತು ಎನ್ ಮೂರ್ತಿ, ನಮ್ಮ ಸಂಘಟನೆ ನಾವೆಲ್ಲ ಒಂದು ಮಾತುಕತೆ ಮಾಡ್ತಾ ಇದ್ದೀರಿ. ಅದಕ್ಕೆ 25-26ನೇ ತಾರೀಕು ನಾವೆಲ್ಲರೂ ಅದೇ ಇವತ್ತು ಯಾರು ಸಿಂಗಲ್ ಆಗಿ ನಾವು ತಮಿಳ್ನಾಡು ರಾಜಕಾರಣನ ನೋಡಿದ್ದೀರಿ. ಯಾರು ಸಿಂಗಲ್ ಮೆಜಾರಿಟಿ 118 ಯಾರನ್ನೂ ಪಡೆಯೋಕ್ಕಾಗಿಲ್ಲ. ಲಕ್ಷಾಂತರ ಕೋಟಿ ಖರ್ಚು ಮಾಡಿದ್ರೂ ಅದು ವಿಜಯ್ ಆಗಿರ್ಬೋದು, ಸ್ಟಾಲಿನ್ ಆಗಿರ್ಬೋದು, ಪಳನಿಸ್ವಾಮಿ ಆಗಿರ್ಬೋದು, ಯಾರು ಮೆಜಾರಿಟಿ ಇವತ್ತೆಲ್ಲ ಪಾರ್ಟಿಗಳು ಸೇರಿ, ಇವತ್ತು 5 ಪಾರ್ಟಿ ಸೇರಿ ಅಲ್ಲಿ ರಾಜ್ಯ ಸರ್ಕಾರ ರಚನೆ ಆಗಿರೋದು. ಕರ್ನಾಟಕದಲ್ಲೇ ಮುಂದಿನ ದಿನಗಳಲ್ಲಿ ಆ ಸ್ಥಿತಿ ನಿರ್ಮಾಣ ಆಗ್ತದೆ. VCK ತಿರುಮಾವಳಂದು 2 ಇತ್ತಪ್ಪ, ಇವತ್ತು ಅವ್ನು ಸಪೋರ್ಟ್. CPM 2, CPI 2, ಕಾಂಗ್ರೆಸ್ 5. ಹಿಂಗೆಲ್ಲ ಇವೆಲ್ಲ ಆಗ್ತವೆ. ತಮಿಳ್ನಾಡಲ್ಲಿ, ಕೇರಳದಲ್ಲೂ ಹಂಗೆ ಆಗಿದೆ. ಮುಸ್ಲಿಂ ಲೀಗ್ 22 UDF ಅಲ್ಲಿ, ಕಾಂಗ್ರೆಸ್ಸು ಮುಸ್ಲಿಂ ಎಲ್ಲ ಇಂಥ ಒಂದು ನೀವೊಂದು ನೋವು ಹೇಳ್ತೀರಿ ಸರ್. 365 360 ಸಂಘಟನೆ ಮಾಡ್ತಾರೆ, 365 ಮತದಿಂದ ದಿನ ಚೇಂಜ್ ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಓಟನ್ನು ಮಾರ್ಕೊಂಬೇಡ್ರಪ್ಪ. ನೀವು ಓಟನ್ನು ಇದೇ ಗೋಳೆ. ಮತ್ತು ಇಲ್ಲ ಭೂಮಿ ಇಲ್ಲ ಕೊಡ್ರಿ, ಉದ್ಯೋಗ ಕೊಡ್ರಿ, ಶಿಕ್ಷಣ ಕೊಡ್ರಿ, ಇದೇ ಬೇಡ್ತಕ್ಕಂಥ. ಅದಕ್ಕೆ ಕಾಂಶಿರಾಮ್ ಸಾಹೇಬರು ತುಂಬ ಚೆನ್ನಾಗಿ ಹೇಳ್ತಾರೆ, ಏ ಮಾಂಗ್ನಿಕ ಸಮಾಜ ಗುಲಾಮಿ ಸಮಾಜ, ಏ ದೇನಿಕ ಸಮಾಜ ರೂಲಿಂಗ್ ಕ್ಲಾಸ್ ಹೋ ಜಾತ ಅಂತೇಳಿ. ಹಾಗಾಗಿ ನಾವು ರೂಲಿಂಗ್ ಕ್ಲಾಸ್ ಆಗಬೇಕು. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ನಾವು ಹುಟ್ಟಿರೋದೇ ಈ ದೇಶವನ್ನು ಆಳೋದಕ್ಕೆ, ನಿಮ್ಮ ಮನೆ ಗೋಡೆಗಳ ಮೇಲೆ ಬರೆದು ಇಟ್ಕೊಳ್ರಿ ಅಂತ. ಆ ಮಾತನ್ನು ನಮ್ಮ ಜನಕ್ಕೆ ಕೇಳಬೇಕು. ಅದರಲ್ಲೂ ಎಜುಕೇಟೆಡ್ ಇವತ್ತಿಲ್ಲೆಲ್ಲ ನಮ್ಮ ಜೊತೆಗಿದ್ದಾರಲ್ಲ, ಇವರೆಲ್ಲ ತಿಳುವಳಿಕೆ ಇರ್ತಕ್ಕಂಥವ್ರು, ಬುದ್ಧಿವಂತರು, ಅನುಭವ ಇರ್ತಕ್ಕಂಥವ್ರು. ಈ ಟೀಮ್ ಇದೇ ಥರ ಒಂದು ತಾಲೂಕಲ್ಲಿ ಒಂದು 50 ಜನ 100 ಜನ ಆದರೆ ಏನಾಗ್ಬೋದು ಹೇಳ್ರಿ? ಇಡೀ ಒಂದು ತಾಲೂಕಿಗೆ 50 ಜನ ಅಂದರೆ ಒಂದು ಜಿಲ್ಲೆಗೆ ಒಂದು 500 ಜನ 1000 ಜನ ಆಗ್ತಾರೆ. ಹಂಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿ ಕೆಲಸ ಮಾಡಿ ಈಗಾಗಲೇ ಆ ನಿಟ್ಟಿನಲ್ಲಿ ಇವತ್ತು ಕೂರ್ಗಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ಮೈಸೂರು, ಕೋಲಾರ ಎಲ್ಲ ಕಡೆಯಿಂದ ಈ ಎಲ್ಲ ಶಕ್ತಿಗಳನ್ನು ಕ್ರೋಢೀಕರಿಸಿ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತೀವಿ. ಧನ್ಯವಾದಗಳು. ಬಾಬಾ ಸಾಹೇಬರು ಸಂವಿಧಾನವನ್ನು ಕುರಿತಾಗಿ ಹೇಳಿದಂತೆ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಫ್ ವರ್ಸ್ಟ್ ಪೀಪಲ್ ಅಂತ ಹೇಳಿದರು. ಅಂದರೆ ಇದು ಒಳ್ಳೆಯ ಸಂವಿಧಾನನೇ, ಇದನ್ನು ಆಳೋರು, ಇದು ಬೇರೆ ಜನದ ಕೈಯಲ್ಲಿದೆ ಈ ಸಂವಿಧಾನ, ನಿಮಗೆ ಇದು ಉಪಯೋಗಕ್ಕೆ ಬರೋಲ್ಲ. ಈ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನೀವಿದ್ದರೆ ಮಾತ್ರ ಇದು ನಿಮಗೆ ಉಪಯೋಗಕ್ಕೆ ಬರ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ. ಆ ಬಾಬಾ ಸಾಹೇಬರ ಆ ಮಾತಿನ ಆಶಯದಂತೆ ನಾವು ಈ ರಾಜ್ಯದಲ್ಲಿ ಬಾಬಾ ಸಾಹೇಬರ ಸ್ವತಂತ್ರ ರಾಜ್ಯಾಧಿಕಾರದ ಆಶಯದಂತೆ ಈ ರಾಜ್ಯದಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ನಾವು ಬೆಳೆಸಬೇಕಂತೇಳಿ ನಮ್ಮ ಮೋಹನ್ ರಾಜರವರ ಒಂದು ರಾಜ್ಯದ ನೇತೃತ್ವ, ರಾಷ್ಟ್ರೀಯ ನೇತೃತ್ವ ಪ್ರಕಾಶ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ನಾಯಕರಾದ ಅವರ ಒಂದು ಮುನ್ನಡೆಯತಕ್ಕಂಥ ಪಾರ್ಟಿಗೆ ನಮ್ಮ ಮೋಹನ್ ರಾಜ್ ಸರ್ ಅವರು ರಾಜ್ಯದಲ್ಲಿ ನೇತೃತ್ವ ವಹಿಸಿದ್ದಾರೆ. ನಾವು ಕೂಡ ಈ ತಾಲೂಕಲ್ಲಿ ಈ ಪ್ರಬಲವಾಗಿ ಬೆಳೆಸಿ ನಾವು ಈ ಬೇರೆ ಪಕ್ಷಗಳನ್ನು ಕಾಂಗ್ರೆಸ್ ಮತ್ತು BJPಯನ್ನು ಸೋಲಿಸುವಂಥ ಪಾರ್ಟಿಯಾಗಿ ಪ್ರಬಲಗೊಳ್ತೀವಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ನಮ್ಮ 2 ಮಾತನ್ನು ಹೇಳಿ ಜೈ ಭೀಮ್ ಹೇಳ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಇಂದಿನ ಏನು ಆನೇಕಲ್ಲು ತಾಲೂಕಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ತರುವಾಯ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ಏನಿದೆ
ರಾಜ್ಯ ವ್ಯಾಪ್ತಿಯಲ್ಲಿ ದೇಶದಲ್ಲಿ ತುಳಿತಕ್ಕೊಳಗಾದ ಜನರು ಮುಂದೆ ಬರಬೇಕು, ಈ ದೇಶವ ಆಳುವ ಜನರಾಗಬೇಕು ಅಂತ ನಾವು ಏನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನಜಾಗೃತಿಯನ್ನು ಮೂಡಿಸುವ ಮೂಲಕವಾಗಿ ಮುಂದೆ ಸಮಾಜದ ನಮ್ಮ ಪಕ್ಷವನ್ನು ಕಟ್ಟೋದ್ರ ಮೂಲಕವಾಗಿ, ಅದೇ ಜೊತೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಮಾರ್ಗ ಸಂಘಟನೆಯನ್ನು ಕೂಡ ಬಲಪಡಿಸುತ್ತಾ ಪಾರ್ಟಿ ಕಟ್ತಾಯಿದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಏನು ಬಡವರ ಪರವಾಗಿ ಕೆಲಸ ಮಾಡ್ತಾಯಿಲ್ಲ, ಸುಮ್ಮನೆ ಅನೇಕ ಆಶ್ವಾಸನೆಯನ್ನು ಕೊಟ್ಕೊಂಡು ಭಾಗ್ಯಗಳನ್ನ ಕೊಟ್ಕೊಂಡು ಅಂಥ ನೆಪದಲ್ಲಿ ರಾಜಕೀಯ ಮಾಡ್ತಾಯಿದ್ದಾರೆ ಹೊರತು ಇವತ್ತು ಸರ್ಕಾರ ತುಂಬ ಲಾಸಲ್ಲಿ ನಡೀತಾ ಇದೆ. ಹಣ ಇಲ್ಲ ಸರ್ಕಾರದಲ್ಲಿ, ಆದರೆ ಬರೀ ಸಮಾರಂಭಗಳು ಕಾರ್ಯಕ್ರಮಗಳನ್ನ ಮಾಡ್ತಾ ಅವರು ಸರ್ಕಾರನ ಪ್ರಚಾರ ಮಾಡ್ಕೊಳ್ತಿದೆ ಹೊರತು ಯಾರ ಬಡವರ ಪರವಾಗಿ ಯಾವುದೇ ಕೆಲಸ ಮಾಡ್ತಾಯಿಲ್ಲ. TSP ಇದು ಹಣ ದುರುಪಯೋಗ ಆಗ್ತಾಯಿದೆ. SC STಗಳಿಗೆ ಸಿಗಬೇಕಂತ ಸವಲತ್ತುಗಳು 35 ಇಲಾಖೆಗಳಲ್ಲಿ ಸಿಗ್ತಕ್ಕಂಥ ಸವಲತ್ತುಗಳು ಯಾರಿಗೂ ಸಿಗ್ತಾಯಿಲ್ಲ. ಮತ್ತು ಏನು ಅಂಬೇಡ್ಕರ್ ನಿಗಮದಲ್ಲಿ ಒಂದು ವರ್ಷದಲ್ಲಿ ಕನಿಷ್ಠ ಪಕ್ಷ 5,000ದಿಂದ 10,000 ಅರ್ಜಿಗಳು ತಗೊಳ್ತಾರೆ, ಆದರೆ 10 ಜನಕ್ಕೆ ಸಾಲ ಸೌಲಭ್ಯ ಕೊಡಲ್ಲ. ಆಮೇಲೆ ನೇರ ಸಾಲಗಳು ಇದ್ದಾವೆ, ಯಾವುದೂ ಕೊಡಲ್ಲ. ಇವತ್ತು ವಿದ್ಯಾವಂತರು ಓದಿದ್ದಾರೆ, ಅವರಿಗೆ ಕೈಗೆ ಕೆಲಸ ಇಲ್ಲ. ಡಬಲ್ ಡಿಗ್ರಿ ಮಾಡಿದಂಥವ್ರು LLB ಮಾಡಿದಂಥವ್ರು MCom ಮಾಡಿದಂಥವ್ರು ಇವತ್ತು ಕೆಲಸ ಇಲ್ಲದೆ ಗೆಣಸು ಮೂಟೆ ಹೊರ್ತಾ ಇದ್ದಾರೆ. ಇವತ್ತು ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ. ಸರ್ಕಾರ ಏನು ಮಾಡ್ತಾಯಿದೆ? ನಮಗೆ ಯಾವುದೇ ಭಾಗ್ಯ ಬೇಡ, ನಮಗೆ ಭೂಮಿ ಭಾಗ್ಯ ಬೇಕಿದೆ. ನಮಗೆ ಯಾವುದು ಉಚಿತವಾಗಿ ಕರೆಂಟ್ ಕೊಡಬೇಕಾಗಿಲ್ಲ, ಉಚಿತವಾಗಿ ಅಕ್ಕಿ ಕೊಡಬೇಕಾಗಿಲ್ಲ, ಉಚಿತವಾಗಿ ಬಸ್ ನಮ್ಮನ್ನು ಕೊಡಬೇಕಾಗಿಲ್ಲ. ಆದರೆ ನಮಗೆ ಭೂಮಿ ಭಾಗ್ಯ ಕೊಟ್ಟರೆ ಮತ್ತು ನಮಗೆ ಅನುಕೂಲ ಆಗುತ್ತೆ. ಮತ್ತು ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಆರೋಗ್ಯ ಉಚಿತವಾಗಿ ಉತ್ತಮವಾದ ಆರೋಗ್ಯವನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟಾಗ ಬಡವರಿಗೆ ಅನುಕೂಲ ಆಗುತ್ತೆ. ಉತ್ತಮವಾದಂಥ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಗುಣಮಟ್ಟದ ಶಿಕ್ಷಣ ಕೊಟ್ಟಾಗ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಸೆಗಳಿದ್ದಾವೆ ಅದನ್ನು ಈಡೇರಿಸೋದೇ ಆಗ್ತಂತ ಈ ನಿಮ್ಮ ಮೂಲಕವಾಗಿ, ನಮ್ಮ ಪತ್ರಿಕೆ ಮಾಧ್ಯಮದ ಮೂಲಕವಾಗಿ ಹೇಳಲಿಕ್ಕೆ ಬಯಸ್ತೇವೆ. ಆನೇಕಲ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತವರು ಮನೆ ಅಂತೀವಿ. ಆ ತವರಿನಲ್ಲಿ ಇವತ್ತು 135ನೇ ಬಾಬಾ ಸಾಹೇಬ್ ಜನ್ಮದಿನೋತ್ಸವನ ಇವತ್ತು ಮಾಡ್ತಾಯಿದ್ದೇವೆ. ಏನು ಹಲವರು ಹೇಳ್ದಂಗೆ ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಈ ಸರ್ಕಾರದವರು. ಆದರೆ ಏನು ಬಾಬಾ ಸಾಹೇಬರ ಆದೇಶ ಆಗಿರ್ಬೋದು, ಅವರ ಕನಸಿನಂತೆ ಶಿಕ್ಷಣವೇ ಶಕ್ತಿ ಎಂಬಂತೆ ಶಿಕ್ಷಣದ ಬಗ್ಗೆ ನೀವು ಗ್ಯಾರಂಟಿ ಕೊಡಿ, ಆರೋಗ್ಯದ ಕಡೆ ಒತ್ತು ಕೊಡಿ. ಕೋವಿಡ್ನಂತಹ ಮಹಾಮಾರಿಯಿಂದ ತುಂಬ ಜನ ಸತ್ತಿದ್ದಾರೆ. ಅದರಲ್ಲಿ ವ್ಯಾಕ್ಸಿನ್ ಸಿಗೋದ್ರಿಂದ ಈಗ ತುಂಬ ಜನ ಹೃದಯ ಅಪಘಾತಗಳಿಂದ ಸಾವಿಗೀಡಾಗ್ತಾಯಿದ್ದಾರೆ. ತಾವು ದಯವಿಟ್ಟು ಆರೋಗ್ಯ, ಶಿಕ್ಷಣ, ಸಮಾನತೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಿ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅರ್ಥ ಸಿಗದಂತಾಗುತ್ತೆ ಅಂತ ಹೇಳ್ತಾ 135ನೇ ಜನ್ಮದಿನದ ಶುಭಾಶಯಗಳು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್. ಪಾರ್ಟಿ ಆಫ್ ಇಂಡಿಯಾದಲ್ಲಿ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ. ಈ ಮೂಲಕ ನಾನು ಕೇಳ್ಕೊಳ್ಳೋದೇನಂತಂದರೆ ಈ 135 ಜನ್ಮೋತ್ಸವ ನಮ್ಮ ಅಂಬೇಡ್ಕರ್ ಸಾಹೇಬ್ರದ್ದು ನಾವು ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ಸಾಹೇಬ್ರು ಅಂತ ಹೇಳಲೇಬೇಕು, ಅವ್ರಿಗೆ ಸಲ್ಯೂಟ್ ಹೊಡಿಲೇಬೇಕು. ಅವ್ರು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತಲೆ ಎತ್ತಿ ನಮಸ್ಕಾರ ಮಾಡಬೇಕು. ಪ್ರತಿಯೊಬ್ಬರ ಮನೆಯಲ್ಲೇ ಅವ್ರ ಫೋಟೋವನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು. ಎಲ್ಲರ ಮನೆಯಲ್ಲಿ ಅವ್ರದ್ದೇ ಆದಂಥ ದೇವರು ದಿಂಡು ಎಲ್ಲ ಇರುತ್ತೆ. ಬಟ್ ಅವು ಯಾವ ನಮ್ಮನ್ನು ಕಾಪಾಡೋದಿಲ್ಲ. ಮನೆಯಿಂದ ಹೊರಗಡೆ ಬಂದರೆ ನಮಗೆ ಕಾಪಾಡೋದೇ ಸಂವಿಧಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ಸಂವಿಧಾನನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಪ್ರತಿಯೊಬ್ಬರಲ್ಲೂ ನಾನು ಈ ಮೂಲಕ ಕೇಳ್ಕೊತೇನೆ. ಹಾಗೆ ಆನೇಕಲ್ ತಾಲೂಕಲ್ಲಿ ಇವತ್ತು ಚೆನ್ನಾಗಿ ಕಾರ್ಯಕ್ರಮ ಮಾಡಿಸ್ಕೊಟ್ರು. ಅವ್ರಿಗೆಲ್ಲ ಆನೇಕಲ್ ತಾಲೂಕು ಜನರಿಗೆ ಪ್ರತಿಯೊಬ್ಬರಿಗೂ ನನ್ನ ಭೀಮ ವಂದನೆಯನ್ನು ಹೇಳುತ್ತೇನೆ. ಗೌರ್ಮೆಂಟಿಗೆ ಕೇಳೋದಾದರೆ ನಮ್ಮೆಲ್ಲ ಜನಗಳಿಗೂ ವಿದ್ಯಾಭ್ಯಾಸ ಕೊಡೋಕ್ಕೆ ಎಲ್ಲೆಲ್ಲ ಹೋಗ್ತಾರೆ, ಬೇರೆ ಸ್ಟೇಟ್ಗಳಿಗೆ ಹೋಗ್ತಾರೆ, ಬೇರೆ ಕಂಟ್ರಿಗಳಿಗೆ ಹೋಗ್ತಾರೆ. ಅದೆಲ್ಲ ಯಾವುದು ಆಗಬಾರ್ದು. ನಮ್ಮ ಇಂಡಿಯಾದಲ್ಲೇ ನಮ್ಮ ಜನಗಳಿಗೆ ಓದುವಂಥ ಅಭ್ಯಾಸ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಕೇಳ್ಕೊತೇನೆ. ವಿದ್ಯಾಭ್ಯಾಸದಲ್ಲಿ ನೋಡಿ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಎಲ್ಲೆಲ್ಲೋ ಆಗಬೇಕು. ಏನಾಗಬೇಕಂದ್ರೆ 1 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ನಮ್ಮ ಸಾಮಾನ್ಯ ಜನರಿಗೆ ಆಗೋದಿಲ್ಲ. ಅದನ್ನು ಫ್ರೀಯಾಗಿ ಮಾಡಿಕೊಡ್ಬೇಕು ಅಂತ ಫ್ರೀ ಒಂದು ಸೀಟನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಈ ಸಾಮಾನ್ಯವಾಗಿ ಈಗ ನಮಗೆ 2,000, 3,000 ಅಕ್ಕಿ ಧಾನ್ಯಗಳು ಅವೆಲ್ಲ ಬೆಳಿತೀವಿ, ತೊಗೋತೀವಿ. ಕೊಡೋ 2,000 ರೂಪಾಯಿ ಗೃಹಲಕ್ಷ್ಮಿದು ಏನಕ್ಕೂ ಆಗಲ್ಲ. ಅದಕ್ಕೆ ದಯವಿಟ್ಟು ವಿದ್ಯಾಭ್ಯಾಸಕ್ಕೋಸ್ಕರ ಪ್ರತಿ ಸರ್ಕಾರದವರು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತೇವೆ. ಮತ್ತು ನಮ್ಮ ಜನನಾಯಕನನ್ನು ನಾವು ಆರಿಸ್ಕೊಳ್ಳೋ ಹಕ್ಕು ನಮಗಿದೆ. ಇನ್ನು ಮುಂದೆ ನಮಗೂ ಹಕ್ಕು ಬೇಕು, ನಮಗೂ ರಾಜ್ಯ ಚಳವಳಿ ಬೇಕು ಅಂತ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ ಈ ಮೂಲಕ. ಧನ್ಯವಾದಗಳು.